ಆ ಸೂರ್ಯನ ಕಿರಣ ಏನು ಸ್ಕೈಲೈಟ್ ಇದೆಯೋ ಅದ್ರ ಕೆಳಗಡೆನೆ ಶಿವನ ಪುತ್ಥಳಿ ಇದೆ. ಅದನ್ನು ಕೂಡ ಒಂದು ಒಳ್ಳೆ ಮಾರ್ಬಲಲ್ಲಿ ಮಾಡಿಸಿರ್ತಕ್ಕಂಥದ್ದು. ನೋಡಿ ಈ ದೇವ್ರ ಮನೆ ನೋಡ್ತಾ ಇದ್ದೀರೋ, ಇದನ್ನ ಹೊರಗಡೆ ರೆಡಿ ಮಾಡಿ ತಂದು ಇಲ್ಲೇ ಡೈರೆಕ್ಟಾಗಿ ಇಟ್ಟಿರ್ತಕ್ಕಂಥದ್ದು. ಯಾವ ಥರ ಇದೆ ನೋಡಿ, ಫುಲ್ಲು ಟೀ ಕುಡ್ಡಲ್ಲಿ ಮಾಡಿರೋದು. ಬರೀ ಲಕ್ಸುರಿ ಮನೆ ಅಲ್ಲ, ಇಲ್ಲಿ ನೋಡಿ ಗೋಲ್ಡ್ ಪ್ಲೇಟೆಡ್ ಕಮೋಡು. ಸೊ ಇಲ್ಲಿ ನೋಡಿ ಗೋಲ್ಡ್ ಪ್ಲೇಟೆಡ್ ಬೇಸಿನ್ನು. ಸೊ ಒಳಗಡೆ ಹಿಂಗೆ ಎಂಟ್ರಿ ಆದರೆ ನೋಡಿ ಸ್ವರ್ಗನೇ ಕಾಣುತ್ತೆ ಈ ಮನೆಯಲ್ಲಿ. ಮೇಲ್ಗಡೆ ರೂಫ್ ನೋಡಿ, 24 ಅಡಿ ಸ್ಲ್ಯಾಬ್ ಇರೋದು ಮೇಲ್ಗಡೆ. ಟಿ ವಿ ಯೂನಿಟ್ ನೋಡಿ ಯಾವ ಥರ ಇದೆ, 24 ಅಡಿ ಸ್ಲ್ಯಾಬ್ ಹೈಟ್ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಸರಿಯಾಗಿ ಟಿ ವಿ ಯೂನಿಟ್ ಡಿಸೈನ್ ಮಾಡಿದ್ದಾರೆ. ನೋಡಿ ಆ ಲೈಟಿಂಗ್ಸ್ ಏನು ನೋಡ್ತಾ ಇದ್ದೀರೋ, ಆ ಲೈಟಿಂಗ್ಸು ಯಾವುದೋ ಪ್ಲಾಸ್ಟಿಕ್ಕು ಅಥವಾ ಏನೋ ಅಂತ ಅನ್ಕೋಬಿಡಿ, ಫುಲ್ ಮಾರ್ಬಲಲ್ಲಿ ಇರ್ತಕ್ಕಂಥದ್ದು ಆ ಲೈಟಿಂಗ್ಸ್. ಇಲ್ಲಿ ನೋಡಿ ಈ ಟೀ ಕುಡ್ಡಲ್ಲೇ ಮಾಡಿರ್ತಕ್ಕಂಥ ಮೆಟ್ಲುಗಳು, ಕೆಳಗಡೆ ಏನು ಸಪೋರ್ಟ್ ಇಲ್ಲ, ಕಂಪ್ಲೀಟ್ ಸಿಂಗಲ್ ಇರ್ತಕ್ಕಂಥದ್ದು. ಮೇಲ್ ನೋಡಿ ಅದನ್ನು ಕೂಡ ರೂಫು ಕಂಪ್ಲೀಟ್ ಟೀ ಕುಡ್ಡ ಮಾಡಿದ್ದಾರೆ. ಇದು ನೋಡಿದ ತಕ್ಷಣ ಸುಮ್ಮನೆ ಏನೋ ಡಿಸೈನ್ಗೋ ಅಥವಾ ಫೋಟೋ ಫ್ರೇಮ್ ಹಾಕೋದಕ್ಕೆ ಮಾಡಿದ್ದಾರೆ ಅಂತ ಅನ್ಕೋಬೇಕು. ಬಟ್ ಇದು ಒಳಗಡೆ ಇಡನ್ ವಾಶ್ರೂಮ್ ಇದೆ ನೋಡಿ. ಒಳಗಡೆ ನೋಡಿ ಥರ ಲಕ್ಸುರಿ ಸ್ಟಾರ್ ಹೋಟ್ಲಿಗೆ ಹೋಗ್ತಾ ಇದೀವೇನೋ ಅನ್ನೋ ಫೀಲ್ ಕೊಡ್ತಾ ಇದೆ. ನೋಡಿ ಈ ಮನೆ ಯಾವ ಥರ ಆಟೋಮೇಷನ್ ಮಾಡಿದ್ದಾರೆ ಅಂದರೆ, ಒಂದು ಚಾರ್ಜಿಂಗ್ ಕೂಡ ಸಿಕ್ಸ್ ಅವಶ್ಯಕತೆ ಇಲ್ಲ. ಜಸ್ಟ್ ಹಿಂಗೆ ಇಟ್ಟರೆ ಸಾಕು, ಮೊಬೈಲ್ ಚಾರ್ಜ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಅಷ್ಟು ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ, ಕಂಪ್ಲೀಟ್ ಆಟೋಮೇಷನ್ ಈ ಮನೆ. ಇದು ಕೂಡ ಅಷ್ಟೇ, ಫಿಂಗರ್ ಪ್ರಿಂಟಿಂದನೇ ಓಪನ್ ಆಗೋದು ಆ ಥರ ಮಾಡಿದ್ದಾರೆ. ಈವನ್ ಫ್ಯಾನ್ ಇರ್ಬೋದು, ಸ್ಕ್ರೀನ್ ಇರ್ಬೋದು, ಪ್ರತಿಯೊಂದು ಕೂಡ ಕಂಪ್ಲೀಟ್ ಆಟೋಮೇಷನ್ನು. ಜಸ್ಟ್ ಅಂದರೆ ವಾಯ್ಸ್ ಮುಖಾಂತರನೇ ಓಪನ್ ಮಾಡ್ಬೋದು, ರಿಮೋಟ್ ಮುಖಾಂತರನೇ ಓಪನ್ ಮಾಡ್ಬೋದು, ಕೈಯಲ್ಲಿ ಹೋಗಬೇಕು ಹೇಳಿಬೇಕು ಅನ್ನೋ ಅವಶ್ಯಕತೆನಿಲ್ಲ, ಆ ಥರ ಮಾಡಿದ್ದಾರೆ. ಒಂದು ವಾಶ್ರೂಮ್ಗೆ ಯೂಸ್ ಮಾಡ್ತಕ್ಕಂಥ ಡೋರ್ ಆಗಿರ್ಬೋದು, ರೂಮ್ಗಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಟೀ ಕುಡ್ಡಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಶು ಮನೆ ನೋಡ್ತಾ ಇದ್ದೀರಲ್ವಾ? ನಾನು ಇಲ್ಲಿವರೆಗೂ ಏನು ತೋರಿಸಿದ್ದೀನೋ ಮನೆಗಳು, ಅದೆಲ್ಲದಕ್ಕಿಂತ ಒಂದು ಲೆವೆಲಲ್ಲ 10 ಲೆವೆಲ್ ಜಾಸ್ತಿನೇ ಇರ್ತಕ್ಕಂಥ ಮನೆ ಅಂತ ಹೇಳ್ಬೋದು. ನೀವು ಆಲ್ರೆಡಿ ಹೈಲೈಟ್ಸಲ್ಲಿ ಕೂಡ ನೋಡಿದ್ರಿ. ಆ ಪೂಜಾ ರೂಮ್ ಆಗಿರ್ಬೋದು, ಟಿ ವಿ ಯೂನಿಟ್ ಆಗಿರ್ಬೋದು, ಆ ಸ್ಲ್ಯಾಬ್ ಆಗಿರ್ಬೋದು, ಒಳಗಡೆ ಇರ್ತಕ್ಕಂಥ ಟೆಕ್ನಾಲಜಿ, ಆ ಗ್ರಾನೈಟು, ಪ್ರತಿಯೊಂದು ಕೂಡ ಪ್ಯಾಷನ್ ಇಟ್ಕೊಂಡು ಕಟ್ಟಿದ್ದಾರೆ ಸ್ನೇಹಿತರೆ. ಒಳಗಡೆ ನೋಡಬೇಕಾ ಸ್ವಿಮ್ಮಿಂಗ್ ಪೂಲು ಅವೆಲ್ಲ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದಂತೂ ಎಕ್ಸ್ಟ್ರೀಮಾಗಿ ಕಟ್ಟಿರ್ತಕ್ಕಂಥ ಮನೆ. ಬಡ್ಜೆಟ್ಟು ಹಂಗೆ ಆಗಿರುತ್ತೆ, ಬಡ್ಜೆಟ್ ಇಲ್ಲಿ ಹೇಳೋಕ್ಕೋಗಲ್ಲ, ಡೈರೆಕ್ಟಾಗಿ ಸಿಕ್ಕಾಗಿ ಡಿಸ್ಕಷನ್ ಮಾಡಿ ಈ ಥರ ಕೆಪಾಸಿಟಿ ಇದೆ, ಹಿಂಗೆ ಕಟ್ಟಿಸ್ಲೇಬೇಕು ಅಂತಕ್ಕಂಥವ್ರು ಈ ಮನೆನ ನೋಡಲೇಬೇಕು. ಅದರಲ್ಲೂ ಕೂಡ ಸ್ವಲ್ಪ ಬಡ್ಜೆಟ್ನ ಕಟ್ ಡೌನ್ ಮಾಡಿ ಕೂಡ ಕಟ್ಕೊಡ್ತಾರೆ ನಿಮ್ಗೆ ಯಾವ ಥರ ಬೇಕು ಆ ಥರ. ಇದೇ ಥರ ಬೇಕು ಅಂದರೆ ಇದಕ್ಕೆ ಸರಿಯಾಗಿ ಬಡ್ಜೆಟ್ ಆಗುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಟೂರ್ನ ಮಾಡ್ತೀನಿ, ಈಗ ತೋರಿಸ್ತೀನಿ ನೋಡಿ. ಇದಂತೂ ಅಲ್ಟಿಮೇಟ್ ಆಗಿರ್ತಕ್ಕಂಥ ಮನೆ. ಯಾರೆಲ್ಲ ಈ ಥರ ಕಟ್ಟಿಸ್ಬೇಕಂತ ಇದ್ದೀರೋ, ಸೊ DMY ಕನ್ಸ್ಟ್ರಕ್ಷನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಟ್ಟಿಸ್ತಿರೋ ಬಿಡ್ತಿರೋ ಈ ಥರ ಮನೆನ ನಮ್ಮ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದೀವಿ. ಒಂದ್ಸರಿ ನೋಡಿ ಯಾವ ಥರ ಇದೆ ಮನೆ ಜಲಕ್ ಅಂದರೆ ಅದು ಹೇಳಕ್ ತೀರ್ತು. ಮುಂದೆ ಸಿಗುತ್ತೋ ಇಲ್ಲೋ ಈ ಥರ ಮನೆ ತೋರಿಸೋದಕ್ಕೆ ಇವತ್ತು ನಮ್ಮ ಚಾನಲ್ ಮುಖಾಂತರ ತೋರಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡಲೇಬೇಕು, ಅಷ್ಟು ಟೆಕ್ನಾಲಜಿ ಇರ್ತಕ್ಕಂಥ ಮನೆ. ಅದೇ ನಮ್ಮ ನಿಶು ಮನೆ. ಬನ್ನಿ ನೋಡೋಣ. ಯಶಸ್ ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಫಸ್ಟ್ ಟೈಮು ಈ ಥರ ಒಂದು ಲಕ್ಸುರಿ ಒಂಥರ ಬಂಗ್ಲೆನೇ ತೋರಿಸ್ತಾ ಇದ್ದೀವಿ. ಅದು ನೋಡೋದಕ್ಕೆ 2 ಕಣ್ಣುಗಳು ಸಾಲದು. ಸೊ ಆಲ್ರೆಡಿ ನೋಡ್ಕೊಂಡ್ ಬಂದ್ವಿ, ಅವರು ಕೂಡ ಸ್ವಲ್ಪ ಹೈಲೈಟ್ಸ್ ನೋಡಿದ್ರು. ಸೊ ಏನಿದ್ರು ಸ್ಪೆಷಲ್ಲು ಸರ್? ಇದು ಕಂಪ್ಲೀಟ್ಲಿ ಹೋಮ್ ಆಟೋಮೇಟ್ ಅಥವಾ ಆಟೋಮೇಷನ್ ಅನ್ನೋದ ಕಂಪ್ಲೀಟಾಗಿ ಇನ್ವಾಲ್ವ್ ಮಾಡಿ, ಒಂದು ಗೇಟ್ ತೆಗಿಯಂಗಿಲ್ಲ, ಒಂದು ಲೈಟ್ ಆನ್ ಮಾಡಂಗಿಲ್ಲ, ಒಂದು ಕರ್ಟನ್ ತೆಗಿಯಂಗಿಲ್ಲ, ಒಂದು TV ಆನ್ ಮಾಡಂಗಿಲ್ಲ. ಸೊ ಪ್ರತಿ ಒಂದೊಂದು ಎದರ್ ವಾಯ್ಸು, ಮೊಬೈಲು ಅಥವಾ ಕಂಪ್ಲೀಟ್ಲಿ ಇವಾಗಿನ ಏನು ಟೆಕ್ನಾಲಜಿ ಇದೆ ಅದನ್ನ ಇಂಟಿಗ್ರೇಟ್ ಮಾಡಿ ಕಟ್ಟಿರೋಂಥ ಹೌಸ್ ಅಷ್ಟೇ. ಗೇಟು ಕೂಡ ತೆಗಿಯೋ ಅವಶ್ಯಕತೆ ಇಲ್ಲ, ಲೈಟು ಕೂಡ ಹಾಕೋ ಅವಶ್ಯಕತೆ ಇಲ್ಲ, ಎಲ್ಲಾನು ಕಂಪ್ಲೀಟ್ ಆಟೋಮೇಷನ್. ಸೊ ಜಾಸ್ತಿ ತಡ ಮಾಡೋದು ಬೇಡ, ಪ್ರಾಕ್ಟಿಕಲ್ ಡೈರೆಕ್ಟ್ ಆಗಿ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ ಸರ್. ಸೊ ಮೊದಲನೇದಾಗಿ ನೋಡ್ಕೊಳ್ಳಿ. ಸೊ ಈ ಮನೆ ಹೆಸರು ನಿಶು ಮನೆ ಅಂತೇಳಿ. ಸೊ ಹೇಳಿ ಸರ್, ಎಕ್ಸ್ಟೀರಿಯರ್ ಎಲಿವೇಶನ್ ಕಂಪ್ಲೀಟ್ಲಿ ಆಟೋಮೇಟೆಡ್ ಗೇಟ್ ಇದು.
ಓಕೆ. ಸೊ ನಾವು ಫೀಡ್ ಮಾಡಿರ್ತೀವಿ. ಐ ಮೀನ್ ನಮ್ಮ ವೆಹಿಕಲ್ಸ್ಗಳು ಬಂತು ಅಂದ್ರೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಮೇಲ್ಗಡೆ ಕಂಟ್ರೋಲ್ ರಿಮೋಟ್ ಮುಖಾಂತರ ಯಾವ ತರ? ಎಲ್ಲ ರಿಮೋಟ್ ಇರುತ್ತೆ, ಮೇಲ್ಗಡೆ ಅವ್ರ ಕಂಟ್ರೋಲ್ ಇರುತ್ತೆ ಮನೆಯವ್ರಿಗೆ. ಅಂಡ್ ನಮ್ದು ರಿಜಿಸ್ಟರ್ಡ್ ವೆಹಿಕಲ್ಸ್ ಇದ್ರೆ ಆಟೋಮೆಟಿಕ್ ಆಗಿ ಗೇಟ್ ಓಪನ್ ಆಗುತ್ತೆ. ಓಕೆ, ಲೈಕ್ ಈಗ ಟೋಲ್ ಅಲ್ಲಿ ಫಾಸ್ಟ್ ಆಗಿ ಇರುತ್ತೋ ಆ ತರ ಬ್ಯಾರಿಯರ್ಸ್ ಇರುತ್ತಲ್ಲ, ಆ ತರ ಸೆನ್ಸರ್ಸ್ ಓಕೆ 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 ಸೂಪರ್. ಸೊ ಇದು ಕಾರ್ ಪಾರ್ಕಿಂಗ್ ಅಂತ ಕಂಪ್ಲೀಟ್ಲಿ ಪಾರ್ಕಿಂಗ್ ಇದೆ. ಒಂದು 3 ರೂಮ್ಸ್ ಇದೆ. ಒಂದು ಹೌಸ್ ಆಫೀಸ್, ಒಂದು ಲೇಬರ್ ರೂಮ್, ಒಂದು ಸ್ಟೋರ್ ರೂಮ್ ಇದೆ. ಈ ಕಡೆ ಒಂದು ಕಾಮನ್ ವಾಶ್ರೂಮ್ ಇದೆ. ಮಿಕ್ಕಿದ ಪೂರ್ತಿ ಪಾರ್ಕಿಂಗ್ ಇದೆ. ಇದು ಆರಾಮ್ಸೆ ಒಂದು 3 ಕಾರ್ ನಿಂತ್ಕೋಬಹುದು, 3 ಇಂದ 4 ಕಾರ್ ನಿಲ್ಸ್ಬೋದು. ಅಂಡ್ ಕಡಿಮೆ ಅಂದ್ರೆ ಒಂದು 10 ರಿಂದ 15 ಟೂ ವೀಲರ್ ನಿಲ್ಸ್ಬೋದು. ಅಥವಾ ನಿಮ್ದು ಏನಾದ್ರು ಒಂದು ಸಣ್ಣದಾಗಿ ಫಂಕ್ಷನ್ ಮಾಡ್ಕೋಬೋದಂದ್ರೆ ಆರಾಮಾಗಿ ಊಟ ಹಾಕಿಸ್ಬೋದು. ಬಿಕಾಸ್ 40, 60, 40ಕ್ಕೆ 60 ಡೈಮೆನ್ಷನ್ ಕಟ್ಟಿರ್ತಕ್ಕಂಥ ಮನೆ ಇದು. ಒಂದು ಆಕ್ಸೆಸ್ ಕಂಟ್ರೋಲ್ ಲಿಫ್ಟ್ ಇದೆ. ಸೊ ಇದು ಫಿಂಗರ್ ಪ್ರಿಂಟ್ ಅಥವಾ ರಿಜಿಸ್ಟರ್ಡ್ ಮೆಂಬರ್ಸ್ಗಳನ್ನ ಮಾತ್ರ ಫೇಸ್ ರೆಕಗ್ನೈಸ್ ಮಾಡಿ ಲಿಫ್ಟ್ ಓಪನ್ ಆಗುತ್ತೆ. ಜೊತೆಗೆ ಒಂದು ಎಕ್ಸ್ಟ್ರಾ ಸೇಫ್ಟಿಗೆ ಅಂತ ಹೇಳಿ ಮ್ಯಾನ್ಯಲ್ ಗೇಟ್ ಹಾಕಿದೀವಿ, ಒಂದು ಎಸ್ ಗೇಟ್. ಲಿಫ್ಟ್ ಜೊತೆಗೆ ಎಕ್ಸ್ಟ್ರಾ ಗೇಟ್ ಮ್ಯಾನ್ಯಲಿ ಲಾಕ್. ಇದು ಮ್ಯಾನ್ಯಲ್. ಸೊ ಇದು ಬೇಕಂದ್ರೆ ಇದು ಬರೀ ಆಕ್ಸೆಸ್ ಇರೋರ್ಗೆ ಮಾತ್ರ ಲಿಫ್ಟ್ ಓಪನ್ ಆಗುತ್ತೆ. ನಾರ್ಮಲ್ ಆಗಿ ಬೇರೆ ಓಪನ್ ಮಾಡಿದ್ರೆ ಡೋರ್ ಓಪನ್ ಆಗಲ್ಲ. ಸೂಪರ್. ಸೇಫ್ಟಿ ಪರ್ಪಸ್ಗೆ 2 ಸೈಡ್ ಗೇಟ್ ಇದೆ. 2 ಕೂಡ ಸ್ಲೈಡಿಂಗ್, 2 ಕೂಡ ಮೋಟರೈಸ್ಡ್ ಗೇಟ್. ಇದೆಲ್ಲ ಏನ್ ಮೆಟೀರಿಯಲ್ ಸರ್? ಇದೆಲ್ಲ ಕಂಪ್ಲೀಟ್ ಮಾರ್ಬಲ್ ಸರ್. ಇದು ಮಾರ್ಬಲ್ ಹಾಕಿದ್ರೆ? ಹೌದು. ಸೊ ಇದೆಲ್ಲ ಗ್ರಾನೈಟ್ ಅಲ್ಲ? ಹೌದು, ಸೈಡಲ್ಲಿ ಗ್ರಾನೈಟ್ ಬಿಲ್ಡಿಂಗ್ ಇದೆ. ಕೆಳಗಡೆ ಇರೋದು ಬಂದು ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್. ಎಷ್ಟು ಪಿಲ್ಲರ್ ಯೂಸ್ ಮಾಡಿದ್ರೆ ಸರ್ ಈ ಬಿಲ್ಡಿಂಗ್? ಸರ್ ಒಟ್ಟು ಇದಕ್ಕೆ 22 ಪಿಲ್ಲರ್ ಇದೆ ಸರ್. 22 ಪಿಲ್ಲರ್. ಇದೇನು ಸರ್ ಸ್ಪೆಷಲ್? ಯೂಶಲಿ ಯಾರಾದ್ರೂ ಬಂದ್ರೆ ಮನೆಗೆ ಕಾಲ್ ತೊಳ್ಕೊಂಡು ಬರ್ಲಿ ಅಂತ ಅಂದ್ಬಿಟ್ಟು ಇದೊಂಥರ ಮಾಡಿದೀವಿ. ಓಕೆ ಓಕೆ ಓಕೆ. ಸೊ ನಾವು ಅದ್ರ ಕಾಲ್ ತೊಳ್ಕೊಂಡೆ ಹೋಗ್ಬಿಡೋಣ ಸರ್. ಸೊ ನೋಡಿ, ನೀರು ಹೋಗ್ತಾ ಇರುತ್ತೆ, ಇದರಲ್ಲೇ ಕಾಲ್ ತೊಳ್ಕೊಬೇಕು. ಸೂಪರ್. ಮತ್ತೆ ಇಲ್ಲಿ ಮಿನಿ ಗಾರ್ಡನ್, ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ಗಾರ್ಡನ್ ಮಾಡಿದೀವಿ. ಸೊ ಒಂದು ತೆಂಗಿನ ಮರ ಹಾಕಿ ಒಂದಷ್ಟು ಗ್ರೀನ್ ಮ್ಯಾಟ್ ಹಾಕಿದೀವಿ. ಸೊ ಆರಾಮ್ಸೆ ವಾಕು ಕೂಡ ಮಾಡ್ಬೋದು ಇಲ್ಲೇನೆ ಮನೆ ಒಳಗಡೆ. ಹೌದು ಹೌದು ಹೌದು. ಅಂಡ್ ಇದಕ್ಕೆ 2 ಕಡೆಗೆ ವಿಡಿಯೋ ಡೋರ್ ಫೋನ್ಸ್ ಇದಾವೆ. ಅಂದ್ರೆ ಯಾರು ಗೇಟ್ ಒಳಗಡೆನೆ ಬರಂಗಿರಲ್ಲ. ಸೊ ಅಲ್ಲಿಂದಾನೆ ಕಾಲ್ ಮಾಡ್ತಂದ್ರೆ ಕ್ಯಾಮ್ರಾಸ್ ಆನ್ ಆಗುತ್ತೆ. ಅವ್ರ ಮೇಲ್ಗಡೆ ಅವ್ರು ನೋಡ್ಕೊಂಡು ಗೇಟ್ ಓಪನ್ ಮಾಡ್ಬೇಕಾ ಬೇಡವಾ ಅಲ್ಲಿಂದಾನೆ ಓಪನ್ ಮಾಡಿ. ಓಕೆ 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 ಓಕೆ. ಸೊ ಅದ್ರ ಮಾನಿಟರ್ ಒಳಗಡೆ ಇದೆ, ತೋರಿಸ್ತೀನಿ. ಓಕೆ ಬನ್ನಿ ನೋಡೋಣ. ಮನೆ ಅಂತೂ ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ಸೊ ಇದು ಬಂದು ಇಂಪೋರ್ಟೆಡ್ ಗ್ರಾನೈಟ್. ಓಕೆ, ನಾರ್ಮಲ್ ಗ್ರಾನೈಟ್ ಅಲ್ಲ, ಇಂಪೋರ್ಟೆಡ್ ಗ್ರಾನೈಟ್ ಇದು. ನೀವು ಇದ್ರ ಪ್ಯಾಟರ್ನ್ಸ್ ಅಬ್ಸರ್ವ್ ಮಾಡ್ಬೋದು. ಕಂಟಿನ್ಯೂಸ್ ಪ್ಯಾಟರ್ನ್ಸ್ ಅಂತ ಕರಿತೀವಿ ನಾವು, ಬುಕ್ ಮ್ಯಾಚ್ ಅಂತ ಕರಿತೀವಿ. ಸೊ ಅದು ಮಾರ್ಬಲ್. ಇದು ಈ ಮಾರ್ಬಲ್ ಎಕ್ಸ್ಟ್ರಾ ಪೀಸಸ್ಗಳಲ್ಲಿ ನಾವು ಇದನ್ನ ಮಾಡಿರೋದು. ಇದನ್ನ ಓಕೆ, ಉಳ್ಕೊಂಡಿರೋಂಥ ಪೀಸಸ್ಗಳಲ್ಲಿ ಮಾಡಿರೋದು. ಪ್ರತಿಯೊಂದು ಕಟ್ ಮಾಡಿ ಈ ತರ ಜೋಡಿಸಿ ಈ ತರ ಸ್ಟೋನ್ ಮಾಡಿರೋದು. ಹೌದು. ಅಂಡ್ ಇದು ಕೂಡ ಕಂಪ್ಲೀಟ್ಲಿ ಟ್ರಾವೆಂಟೈನ್ ಮಾರ್ಬಲ್. ಲಿಟಲ್ ಎಕ್ಸ್ಪೆನ್ಸಿವ್. ಇದು ಈ ಡಿಸೈನ್ಸ್ ಕೂಡ ಮಾರ್ಬಲ್ ಅಲ್ಲೇ ಒಂದು ಪ್ಲೇನ್ ಬರದೇ ಇರಲಿ ಅಂತ ಒಂದು ಡಿಸೈನ್ಸ್ ಮಾಡಿದ್ದೀವಿ. ಸರ್ ಎಷ್ಟು ಫೀಟ್ ಬಿಟ್ಟಿದ್ದೀರಾ ಮೆಟ್ಲು? ಟೋಟಲ್ 21 ಇದೆ ಸರ್. ಅಲ್ಲ ಇದು 3 ಅಡಿ ಇದೆ. 3.5 ಅಡಿ ಇದೆ. ಹೌದು, ಆರಾಮಾಗಿ ಯಾವುದೇ ಇದ್ದಿದ್ರೂ ಸ್ಪೇಷಿಯಸ್ ಆಗಿ ಬರುತ್ತೆ. ಸೊ ವಿಂಡೋ ನೋಡಿ, ವಿಂಡೋನೇ ಎಷ್ಟು ದೊಡ್ಡದು ಬಿಟ್ಕೊಂಡಿದ್ದಾರೆ ಇಲ್ಲಿ. ಇದು ಪ್ರೀಮಿಯಂ ಎಸ್ ರಾಡ್ಸ್ ಅಂಡ್ ಎಲ್ಲ ಟೀಕ್ ವಿಂಡೋಸ್ ಇದು. ಸೊ ಇಲ್ಲ ನಾರ್ತ್ ಈಸ್ಟ್ ಅಲ್ಲಿ ಒಂದು ಫೌಂಟೇನ್ ಮಾಡಿದ್ವಿ. ಯೂಶಲಿ ದೇವಮೂಲಿನಲ್ಲಿ ನೀರು ಹರಿಬೇಕು, ನೀರು ವಾತಾವರಣ ಇರಬೇಕು ಅಂತ ಅಂತಾರೆ. ಸೊ ಹಾಗಾಗಿ ಒಂದು ವಾಟರ್ ಫಾಲ್ ತರ ಕ್ರಿಯೇಟ್ ಮಾಡ್ಬಿಟ್ಟು ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಮಾಡಿದ್ವಿ. ಮೇಲ್ಗಡೆ ನೋಡ್ಬೋದು ಓಮ್ ಮತ್ತೆ ಸ್ವಸ್ತಿಕ್ದು CNC ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆಯಾ ಆ ಓಮ್ ಅದೆಲ್ಲ. ಅಂಡ್ ಇದು ಕೋಇನ್ಸಿಡೆಂಟ್ ಆಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಈ ಓಮ್ ಅನ್ನೋ ರಿಫ್ಲೆಕ್ಷನ್ಸ್ ಡೋರ್ ಮೇಲೆ ಬೀಳುತ್ತೆ. ಡೋರ್ ಮೇಲೆ? ಹೌದು, ಇದನ್ನು ಪ್ಲ್ಯಾಂಡ್ ಅಲ್ಲ, ಕೋಇನ್ಸಿಡೆಂಟ್ ಆಗಿ ಸೂರ್ಯ ಕರೆಕ್ಟಾಗಿ ಒಂದು 12:30 1 ಗಂಟೆ ಟೈಮ್ಗೆ ಅದರದ್ದು ಶ್ಯಾಡೋ ಕರೆಕ್ಟಾಗಿ ಡೋರ್ ಮೇಲೆ ಬೀಳುತ್ತೆ. ಡೋರ್ ಸರ್ ಇದೇನು ಮನೆ ಡೋರಾ ಅಥವಾ ಕಲ್ಯಾಣ ಮಂಟಪದೇ ತಗೊಂಬಂದು ಇಟ್ಟಿದ್ದೀರಾ? ಸೊ ಇದು ಕಂಪ್ಲೀಟ್ಲಿ 1 ಅಡಿ ವಾಸ್ಕಲ್ ಸರ್ ಇದು. ಅಂಡ್ 8 ಫೀಟ್ ವೈಡ್ ಡೋರ್, 8 ಅಡಿ ದೊಡ್ಡದು ನೋಡ್ಬೋದು. ಇದೆಲ್ಲ ಹಿಂಗೆ 8 ಅಡಿ ಇದೆ ಫುಲ್ಲು. ಇದು 8 ಅಡಿ ಇದೆ. 8 ಅಡಿಗೆ 8 ಅಡಿ ಇದೆ. 8 ಅಡಿಗೆ 8 ಅಡಿ. ಹೌದು, ಪಕ್ಕ ಇದು ಚೌಟ್ರಿಗೆ ಇಡ್ತಕ್ಕಂಥ ಸೈಜು ಡೋರೆ. ಸೊ 1 ಅಡಿ ವಾಸ್ಕಲ್ ಇದೆ. ಇದು ತುಂಬಾ ರೇರ್, ಆಲ್ಮೋಸ್ಟ್ 600 ಇಯರ್ಸ್ ಓಲ್ಡ್ ಮರ ಇದು. ಹುಡುಕಿ ಸೆಲೆಕ್ಟಿವ್ ಆಗಿ ತಂದು ಹುಡುಕಿ ಪೀಸ್ ವರ್ಕ್ ಅಥವಾ ಏನು? ಇಲ್ಲ ಸರ್, ಎಲ್ಲ ಹ್ಯಾಂಡ್ ಕಾರ್ವಿಂಗ್ ಇದೆ. ನಾವು ಪರ್ಟಿಕ್ಯುಲರ್ ಆಗಿ ನಾವು ಹೋಗಿ ಸೆಲೆಕ್ಟ್ ಮಾಡಿ ನಮ್ಮ ಎದುರುಗಡೆ ಆಗಿರೋ ಇದರ ಡಿಫ್ರೆಂಟ್ ಮರ ಇದೆಯಾ ಹೇಗೆ? ಇಲ್ಲ, ಒಂದೇ ಮರ ಇದು. ಇದು ಒಂದೇ ಮರದಲ್ಲೇ ಮಾಡಿರ್ತಕ್ಕಂಥದ್ದು, ಪೂರ್ತಿ ಒಂದೇ ಮರ ಇದು. ಇದನ್ನ ಹೆಂಗೆ ಹುಡುಕಿದ್ರಿ ಸರ್? ಮತ್ತೆ ತುಂಬಾ ಹುಡುಕಿದ್ವಿ ಸರ್. ಇದಕ್ಕೆ ಒಂದು 4-5 ಜಾಗಗಳಲ್ಲಿ ಫೇಮಸ್ ಇರೋಂಥದ್ದು ಹುಣಸೂರು, ದಾಂಡೇಲಿ, ಕಡೂರು, ಇದೆಲ್ಲ ಕಡೆ ರೌಂಡ್ ಹೊಡೆದ್ಮೇಲೆ ಕೆಲವಾರು ಕಡೆ ಹುಡುಕಿ ಅದನ್ನ ಸೆಲೆಕ್ಟಿವ್ ಆಗಿ ಪಿಕ್ ಮಾಡಿರೋದು. ಇದೆಲ್ಲ ಪೂರ್ತಿ ಹ್ಯಾಂಡ್ ಕಾರ್ವಿಂಗ್ ಇದು. ನೋಡಿ ಆ ವರ್ಕ್ ನೋಡಿ ಅದು. ಸರ್ ಇದೆಲ್ಲ ಹ್ಯಾಂಡಲ್ ಮಾಡಿರೋದಾ? ಹೌದು. ಅಂಡ್ ಇದು ಅಗೇನ್ ಎಲ್ಲ ಟೀಕುಡ್ ಎಲ್ಲ ಸರ್ ಒಂದೇ ಮರದಲ್ಲೇ ಮಾಡಿರ್ತಕ್ಕಂಥದ್ದು ಇದು ಡಿಸೈನ್. ಹೌದು. ಅಂಡ್ ಇದು ಕಂಪ್ಲೀಟ್ ಆಟೋಮೇಟೆಡ್ ಡೋರ್. ಇದು ಮ್ಯಾನ್ಯಲ್ ಇದೆ. ಸೊ ಇದು ಹೇಗೆ ಅಂದ್ರೆ ಅಗೇನ್ ನಮ್ಮ ಯಾರು ರಿಜಿಸ್ಟರ್ಡ್ ಇರ್ತಾರೆ ಅವ್ರ ಐರಿಸ್ ಕಣ್ಣನ್ನು ನೋಡ್ಬಿಟ್ಟು ಓಪನ್ ಆಗುತ್ತೆ. ಫೇಸ್ ಇದೆ, ಕಾರ್ಡ್ ಇದೆ, ಫಿಂಗರ್ ಪ್ರಿಂಟ್ ಇದೆ. ಬನ್ನಿ ಒಳಗಡೆ ಹೋಗೋಣ. ನಿಶು ಮನೆ ಒಳಗಡೆ ಎಂಟ್ರಿ ಆದ್ವಿ. ಸೊ ಯಾವ ಥರ ಇದೆ? ಭವ್ಯ ಬಂಗಲನೇ ಕಾಣಿಸ್ತಾ ಇದೆಯಲ್ಲ ಸರ್. ಸರ್ ಎಷ್ಟು ಫೀಟ್ ಹೈಟ್ ಇದೆ ಸರ್ ಸ್ಲ್ಯಾಬ್? 24 ಅಡಿ ಇದೆ. 24 ಅಡಿ. 4 ಫೀಟ್ ಇದೆ. ಡಬಲ್ 8.
ಟಿ ವಿ ಯೂನಿಟ್ ನೋಡಿ ಅಪ್ ಟು ಸ್ಲ್ಯಾಬ್ವರೆಗೂ ಎಷ್ಟಂದ್ರಿ ಸರ್? 24 ಫೀಟ್ ಸರ್. 24 ಅಡಿವರೆಗೂ ಟಿ ವಿ ಯೂನಿಟ್ ಡಿಸೈನ್ ಇದೆ. ಸೊ ಇದೆಲ್ಲ ಇದು ಇಡೀ ಕಂಪ್ಲೀಟ್ ಬಿಲ್ಡಿಂಗ್ ಸೆಕ್ಯೂರಿಟಿ ಕ್ಯಾಮ್ರಾಸ್ ಸರ್ ಇದು. ಸೊ ಈ ಬಿಲ್ಡಿಂಗ್ ಅಲ್ಲಿ ಆಲ್ಮೋಸ್ಟ್ 22 ಕ್ಯಾಮ್ರಾಸ್ ಇದಾವೆ ಆಲ್ಮೋಸ್ಟ್, ಅಂಡ್ 18 ಸೆನ್ಸರ್ಸ್ಗಳಿದಾವೆ, ಔಟ್ಡೋರ್ ಸೆನ್ಸರ್ಸ್ಗಳು. ಸೊ ಎಲ್ಲೊಂದು ಸಣ್ಣ ಒಂದು ಉಳ್ಕಟ್ಟಿ ಅಲ್ಲಾಡಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರಬೇಕು ಅಂಡ್ ಓನರ್ಗೆ ಗೊತ್ತಾಗಬೇಕು. ಸೊ ಇದೊಂದು ಫೈರ್ ಮಾಡ್ಕೊಂಡ್ವಿ. ಸೊ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಒಂದಷ್ಟು ವಾಸ್ತು ಆಸ್ಪೆಕ್ಟ್ಸ್ಗೋಸ್ಕರ ಇಟ್ಟಿರೋ ಐಡಲ್ಸ್ಗಳಿದು. ಇದು ಅಗೇನ್ ಈ ಕಡೆ ಸೆಕೆಂಡ್ರಿ ಸೀಟಿಂಗ್ ಅನ್ನೋ ಥರನೇ ತೊಗೋಬೋದು. ಇದನ್ನ ಆರಾಮ್ಸೆ ಬಂದಿರ್ತಕ್ಕಂಥವ್ರು ಕುತ್ಕೊಳ್ಳೋದಕ್ಕೆ ಅಥವಾ ನಾವೇ ಕುತ್ಕೊಬೋದು. ಸಡನ್ ಆಗಿ ಯಾರಿಗೋ ಹಾಲಿಗೆ ಇಮಿಡಿಯೇಟ್ ಆಗಿ ಕಸ್ಟಮೈಸ್ ಡಿಸೈನ್ ಮಾಡ್ತಿರ್ತಾರೆ. ಬಿಲ್ಡಿಂಗ್ ಅಲ್ಲಿ ನೋಡೋದು ಪ್ರತಿಯೊಂದು ಕಸ್ಟಮೈಸ್, ರೆಡಿಮೇಡ್ ಇಲ್ಲ. ಸೂಪರ್ ಸರ್. ಇದೆಲ್ಲ ಕಂಪ್ಲೀಟ್ಲಿ ಆಟೋಮೇಟೆಡ್ ಪ್ಲೇಟ್ಸ್. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಎಲ್ಲ ಲೈಟ್ಸ್ ಎಲ್ಲ ಆಫ್ ಆಗ್ತಾ ಇದೆ. ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಆಫ್ ಮಾಡಿದ್ರೆ ಅಲ್ಲಿ ಆಫ್ ಆಗುತ್ತೆ. ಇದರಷ್ಟೇ ಅಲ್ಲ ಸರ್, ನಾವು ಫೋನಲ್ಲಿ ಆಪರೇಟ್ ಮಾಡ್ಬೋದು, ವಾಯ್ಸ್ ಕಮಾಂಡಲ್ಲೂ ಕೂಡ ಆಪರೇಟ್ ಮಾಡ್ಬೋದು. ಹೇ ಅಲೆಕ್ಸಾ ಸ್ವಿಚ್ ಆಫ್ ದ ಲೈಟ್ ಅಂದರೆ ಸ್ವಿಚ್ ಆಫ್ ಆಗುತ್ತೆ. ಆ್ಯಂಡ್ ನಮ್ಮ ಫೋನಲ್ಲೂ ಕೂಡ ಆಪರೇಟ್ ಮಾಡ್ಬೋದು. ಎಲ್ಲ ಲೈಟಿಂಗ್ಸ್ ನೋಡಿ ಎಷ್ಟು ಲಕ್ಸುರಿಯಸ್ ಆಗಿ ಕಾಣಿಸ್ತಾ ಇದೆ ಸರ್. ಇದೇನು ಮೆಟೀರಿಯಲ್ ಇರೋದು? ಇದು ಟೀಕುಡ್ ಸರ್. ಇದು ಟೀಕುಡ್ ವೆನಿಯರ್ ಅಂತ ಕರಿತೀವಿ. ಟೀಕುಡ್ ವೆನಿಯರ್ ರಾಫ್ಟರ್ಸ್ ಅದು. ಸರ್ ಯಾವುದಾದ್ರು ದೇವಸ್ಥಾನ ತಂದು ಇಲ್ಲೇ ಫಿಕ್ಸ್ ಮಾಡೋದು ತಗೊಂಬಂದು? ಸೊ ಇದು ಕಂಪ್ಲೀಟ್ ಹ್ಯಾಂಡ್ ಕಾರ್ವಿಂಗ್ ಅಲ್ಲಿ ಮಾಡಿರೋಂಥ ಒಂದು ಟೀಕುಡ್ದು ದೇವ್ರ ಮಂಟಪ. ಇದೇನು ಪೀಸ್ ವರ್ಕ್ ಅಥವಾ ಇದು ಒಂದೇ ಒಂದೇ ಮರದಲ್ಲಿ ಸಿಕ್ಕಿರೋದು? ಅಲ್ಲ, ಇದನ್ನ ಇಲ್ಲಿ ಬಂದು ಎಲ್ಲ ಮಾಡಿದ್ರ ಅಥವಾ ರೆಡಿ ಇರೋದನ್ನ ಶಿಫ್ಟ್? ಇಲ್ಲ ಸರ್, ಇದು ತುಂಬಾ ಟೈಮ್ ತಗೊಂಡು ನಾವೇ ಪರ್ಸನಲ್ ಆಗಿ ಫ್ಯಾಕ್ಟರಿಲಿ ನಿಂತ್ಕೊಂಡು ಮಾಡಿಸಿ ಕೊನೆಗೆ ತಂದಿದ್ದನ್ನ ಇಟ್ಟಿರೋದು. ರೆಡಿ ಆಗಿರೋದನ್ನ ಇಲ್ಲಿ ಶಿಫ್ಟ್ ಮಾಡಿಸಿರೋದು ಎಲ್ಲ ಮುಗಿದಾದ್ಮೇಲೆ ಬಂದು ಶಿಫ್ಟ್ ಮಾಡಿರೋದು. ಇದು ಆ ಕಡೆ ಇದು ಟಿಬೇಟ್ ಇಂದ ತರಿಸಿರೋದು ಒಂದು ಗಂಟೆ ಇದೆ. ಸೌಂಡ್ ಡಿಫರೆಂಟ್ ಇದೆ, ನಾರ್ಮಲ್ ಗಂಟೆ ತರ ಅಲ್ಲ ಇದು. ಸೊ ಇದು ನೋಡಿ, ಸೈಜಸ್ ನೋಡಿ. ನಾನೇನು ಹೇಳಿದೆ ಆಗಲೇ, ಭವ್ಯ ಬಂಗಲೆ ಅನ್ನಲ್ಲ, ಈ ಥರದ್ದು ಮನೆ ನೋಡೋದಕ್ಕೂ ಅದೃಷ್ಟ ಬೇಕು. ಸೊ ಆ ಮನೆ ನಮ್ಮ DMY ಕನ್ಸ್ಟ್ರಕ್ಷನ್ ಕಡೆಯಿಂದ ನೋಡ್ತಾ ಇದ್ದೀವಿ. ಸೊ ಅದಾದಮೇಲೆ ಶಿವಂದು ಮ್ಯೂರಲ್ ಆರ್ಟ್ ಸರ್ ಅದು. ಸೊ ಯೂಶಲಿ ಬರ್ತಾ ಇದ್ದಂಗೆ ಆ ಪಾಸಿಟಿವ್ ವೈಬ್ ಬರಲಿ ಅಂತೇಳಿ, ಆ ವಾಲ್ ಖಾಲಿ ಬಿಡೋದು ಬೇಡ ಅಂತೇಳಿ ಶಿವಂದು ಯೂಶಲಿ ಪೇಂಟ್ ಮಾಡ್ತಾರೆ, ಟೆಕ್ಸ್ಚರ್ಸ್ ಮಾಡ್ತೀವಿ. ಬಟ್ ಇದು ಮ್ಯೂರಲ್ 3D ಮ್ಯೂರಲ್ನೇ ನಾವು ಮಾಡಿದ್ದೀವಿ. ಏನು ಮೆಟೀರಿಯಲ್ ಸರ್ ಅದೆಲ್ಲ? ಸರ್ ಅದು ಪಾಲಿಕಾರ್ಬನೇಟ್ ಮೆಟೀರಿಯಲ್ ಅಂತ ಕರಿತೀವಿ. ಸೊ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇರುತ್ತೆ, ವೆದರ್ ಪ್ರೂಫ್ ಇರುತ್ತೆ. ಏನೂ ಆಗಲ್ಲ. ಆ್ಯಂಡ್ ಇನ್ ಕೇಸ್ ಯೂಶಲಿ ಯಾರು ಚೇಂಜ್ ಮಾಡಲ್ಲ, ಬಟ್ ಏನಾದ್ರು ಶಿಫ್ಟ್ ಮಾಡಬೇಕಂದ್ರೂ ಕೂಡ ಯಾವುದೇ ಥರ ಡ್ಯಾಮೇಜಸ್ ಆಗ್ದಂಗೆ ಅದನ್ನ ಹಂಗೆ ಬೇರೆ ಕಡೆ ಶಿಫ್ಟ್ ಮಾಡ್ಬೋದು. ಸೂಪರ್. ಸೊ ಇಂಟರ್ ನಾವು ಎಲ್ಲೇ ಹೋದ್ರೂ ಕೂಡ ಕ್ಯಾಮ್ರಾ ಕವರ್ ಆಗ್ತಾನೆ ಇದೆ, ಇನ್ಕ್ಲೂಡಿಂಗ್ ಆ ಕಡೆ ಅಲ್ಲೂ ತಿರುಗುತ್ತೆ, ಈ ಕಡೆ ಹೋದ್ರೆ ಈ ಕಡೆಗೂ ತಿರುಗುತ್ತೆ, ಫುಲ್ ಡಿಟೆಕ್ಟ್ ಆಟೋಮೇಟೆಡ್. ಅದು ಈಗ ನಮ್ಮ ಫೇಸ್ ಸಮೇತ ರೀಡ್ ಆಗ್ತಾ ಇರುತ್ತೆ, ರೆಕಗ್ನೈಸ್ ಆಗ್ತಾ ಇರ್ತದೆ. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ಲಿ ಬ್ರೇಷಿಯಾ ಅರೋರಾ ಅಂತೇಳಿ ಇಟಾಲಿಯನ್ ಮಾರ್ಬಲ್. ಇದು ಇಂಪೋರ್ಟೆಡ್. ಈ ಪ್ಯಾಟರ್ನ್ಸ್ ನೋಡ್ಬೋದು, ಇದೆಲ್ಲ ವೆರಿ ರೇರ್ ಸ್ಟೋನ್ಸ್. ಇದು ಪ್ಲೈನ್ ನೋಡಿರ್ತೀರ ಯೂಶಲಿ, ಬಟ್ ಈ ಪ್ಯಾಟರ್ನ್ಸ್ಗಳು. ಆ್ಯಂಡ್ ಇದು ಕೂಡ ಆನಿಕ್ಸ್ ಮಾರ್ಬಲ್ ಇಲ್ಲಿರೋದು. ಸೂಪರ್ ಸರ್. ಸೊ ನೆಕ್ಸ್ಟ್ ನಮ್ಮ ಕಿಚನ್ ಆ್ಯಂಡ್ ಡೈನಿಂಗ್. ಇದು ಸ್ವಲ್ಪ ಸೌತ್ ಈಸ್ಟ್ ಕಾರ್ನರ್ ಚಿಕ್ಕದು ಮಾಡ್ಕೊಂಡಿರೋದ್ರಿಂದ ಕಿಚನ್ ಕಂಪ್ಯಾಕ್ಟ್ ಇದೆ. ಸೊ ಹಾಗಾಗಿ ಒಂದು ಕಂಪ್ಯಾಕ್ಟ್ ಡೈನಿಂಗ್ ಟೇಬಲ್. ಇದು ಕೂಡ ಆನಿಕ್ಸ್ ಮಾರ್ಬಲ್. ಓಕೆ. ಇದು ಟೀಕುಡ್ಡಲ್ಲಿ ಮಾಡಿರೋಂಥ ಚೇರ್ಸ್. ಸೊ ಇದ್ರ ಮೇಲೆ ನಾವು ಎಂಗ್ರೇವಿಂಗ್ ಮಾಡಿದ್ದೀವಿ, ಗೋಲ್ಡ್ ಎಂಗ್ರೇವಿಂಗ್ ಮಾಡಿದ್ದೀವಿ. ನೈಸ್. ಸೊ ಇದು ನಮ್ಮ ಕಿಚನ್. ಆ್ಯಂಡ್ ಇದೊಂದು ಆಟೋಮೆಟಿಕ್ ಡ್ರಾಪ್ ಡೌನ್ ಯೂನಿಟ್. ಇದು ಆಟೋಮೆಟಿಕ್ ಆಗಿ ವಾಯ್ಸ್ ಅಲ್ಲೂ ಕೂಡ ಏನಾದ್ರು ಇಡ್ಬೋದು, ನೀವು ಏನ್ ಬೇಕಾದ್ರೂ ಇಡ್ಬೋದು. ಕಟ್ಲರೀಸ್ ಇಡ್ಬೋದು, ಇಲ್ಲಾಂದ್ರೆ ಬಾಟಲ್ಸ್ ಏನಾದ್ರು ಇಡ್ಬೋದು, ಸಕ್ಕರೆ, ಟೀ ಪುಡಿ, ಬೇಕಾದ್ರೆ ಎಲ್ಲ. ಇದು ಕೈನಲ್ಲೇ ಮಾಡ್ಬೇಕಂತಲ್ಲ, ವಾಯ್ಸ್ ಅಲ್ಲೂ ಕೂಡ ಕಮೆಂಟ್ ಕೊಟ್ರೆ ಕಮ್ ಡೌನ್ ಅಂದ್ರೆ ಬರುತ್ತೆ. ಓಕೆ. ಇದೆಲ್ಲ ಇಲ್ಲಿ ಕುತ್ಕೊಂಡು ಆರಾಮಾಗಿ ಇಲ್ಲೇ ಟಿಫನ್ ಇದೊಂದು ಎರಡು ಬೇರೆ ಬ್ರೇಕ್ಫಾಸ್ಟ್ ಕೌಂಟರ್ ಇದೆ. ಇಲ್ಲೇ ರೋಲಿಂಗ್ ಶೆಟ್ರು. ಇದೊಂದು ರೋಲಿಂಗ್ ಶೆಟ್ರು. ಇದೊಂಥರ ಸ್ಪೆಷಲ್ ಇದ್ದಂಗೆ ಇದೆಯಲ್ಲ ಸರ್? ಸರ್ ಇದು ವೆರಿ ರೇರ್ ಇಂಪೋರ್ಟೆಡ್ ಗ್ರಾನೈಟ್. ಇದು ನೋಡ್ಬೋದು, ಇದ್ರ ಮೇಲೆ ಇದೆಲ್ಲ ಜೆಮ್ಸ್ ಸ್ಟೋನ್ಸ್ ಎಲ್ಲ ಇದೆ, ನೀವು ನೋಡ್ಬೋದು. ಇದೆಲ್ಲ ಒರಿಜಿನಲ್ ಜೆಮ್ಸ್ ಸ್ಟೋನ್ಸ್, ಪರ್ಲ್ಸ್. ನೀವು ಬಹುಶಃ ಕ್ಯಾಮ್ರಾದಲ್ಲಿ ಕಾಣುತ್ತಿಲ್ವ, ರಿಫ್ಲೆಕ್ಟ್ ಆಗ್ತದೆ. ಇದೆಲ್ಲ ತುಂಬಾ ರೇರ್ ಅಂಡ್ ರೇರ್ ಸ್ಟೋನ್, ನ್ಯಾಚುರಲ್ ಸ್ಟೋನ್ ಇದು. ಇದು ನಾಟ್ ಮ್ಯಾನ್ ಮೇಡ್, ಆರ್ಟಿಫಿಷಿಯಲ್ ಅಲ್ಲ. ಓಕೆ. ಸೊ ಒಂದು ಕನ್ಸೀಲ್ಡ್ ಹಾಬ್ ಇದೆ, OTG ಇದೆ, ಎಲ್ಲ ಕನ್ಸೀಲ್ಡ್, ಯಾವುದೋ ಆಚೆಗಡೆ ಇಲ್ಲ. OTG ಇರ್ಬೋದು, ಓವನ್ ಇರ್ಬೋದು. ಸೊ ಇದೆಲ್ಲ ಅಗೈನ್ ಟ್ಯಾಂಡಮ್ ಬಾಕ್ಸಸ್ಗಳು, ಎಲ್ಲ ಸಾಫ್ಟ್ ಕ್ಲೋಜರು. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ಲಿ ಆಕ್ರಿಲಿಕ್. ಆ್ಯಂಡ್ ಇದು ಕನ್ಸೀಲ್ಡ್ ಹಾಬ್ ಫೈಬರ್ದು. ಸೊ ಇಲ್ಲೆಲ್ಲ ಕೆಳಗಡೆ ಪ್ರೊಫೈಲ್ಸ್ ಹಾಕಿದ್ದೀವಿ. ಆರಾಮ್ಸೆ ಲೈಟಿಗೆ ಏನು ಕೊರತೆ ಇಲ್ಲ, ಏನಿಲ್ಲ. ಸೊ ಇದೊಂದು ಪುಲ್ಔಟ್. ಇಲ್ಲೂ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ. ಅಲ್ಲೊಂದು ವೆಂಟಿಲೇಷನ್ಗೆ
ಇಂಟರ್ವ್ಯೂ ಒಂದು. ಸರಿ, ಕಿಚನಲ್ಲಿ ಇನ್ನೊಂದು ನನಗೆ ಅರ್ಥ ಆಗಲಿಲ್ಲ. ಸೊ ಕಿಚನ್ ಅಂತ ಇದೆ, ಕಿಚನ್ ಐಟಮ್ಸ್ ಏನೂ ಕಾಣಿಸ್ತಾ ಇಲ್ಲ ಅಲ್ಲ? ಸರ್ ಇದೇನಂತಂದ್ರೆ ಇದು ಡ್ಯೂಯಲ್ ಕಿಚನ್ ಅಂತ ಕರಿತೀವಿ. ಒಂದು ಇದು ಮೈನ್ ಕಿಚನ್, ಇಲ್ಲಿ ಜಾಸ್ತಿ ಐಟಮ್ಸ್ ಇಡಲ್ಲ ಅಂಡ್ ಗಲೀಜ್ ಆಗ್ಬಾರ್ದು ಅಂತೇಳಿ ಒಂದು ಸೆಕೆಂಡರಿ ಕಿಚನ್, ಯುಟಿಲಿಟಿ ಕಮ್ ಸೆಕೆಂಡರಿ ಕಿಚನ್ ಇದೆ ಇಲ್ಲಿ. ಇದಲ್ದಲ್ಲಿ ಇನ್ನೊಂದು ಕಿಚನ್. ಹೌದು, ಹೀಗೆ. ನೈಸ್. ಸೊ ಅಲ್ಲಿಂದ ಎಲ್ಲ ಸ್ಟಫ್ಸ್ಗಳು ಹಳೆ ಇಲ್ಲಿದೆ, ಇಡ್ಬೋದು. ವಾಶ್ ಬೇಸಿನ್ ಇದೆ, ಅಲ್ಲಿ ಕುಕ್ ಮಾಡ್ಬೋದು. ಮಧ್ಯ ಪಾರ್ಟಿಷನ್ ಮಾಡಿದೀರಾ ಅಷ್ಟೇ? ಇಲ್ಲಿ ಅಷ್ಟೇ ಪಾರ್ಟಿಷನ್ ಇದೆ, ಸೇಮ್ ಒಂದೇ ಕಿಚನ್, ಇಲ್ಲಿ ಮಧ್ಯ ಪಾರ್ಟಿಷನ್ ಇದೆ. ಹೌದು ನೋಡಿ, ಇಲ್ಲಿ ಮಾಡೋದು ಇಲ್ಲೂ ಮಾಡ್ಕೋಬಹುದು. ಸೊ ಏನಾದ್ರು ತುಂಬಾ ಜಾಸ್ತಿ ಗಲೀಜಾಗಂತದ್ದು ಏನಾದ್ರು ಇತ್ತಂದ್ರೆ ಜಿಡ್ಡು ಬರೋದು ಎಲ್ಲ ನೀವು ಇಲ್ಲಿ ಎಷ್ಟು ನೀಟಾಗಿ ಲಕ್ಸುರಿಯಸ್ ಮನೆಗೆ ಲಕ್ಸುರಿಯಾಗಿ ಇರ್ಬೇಕು ಕಿಚನ್ ಕೂಡ. ಬಟ್ ಇಲ್ಲಿ ಬಂದ್ರೆ ಯೂಶುವಲ್ ಆಗಿ ಎಲ್ಲಾರು ಇದೇ ತರನೇ ಇದೆ, ಅದೇ ತರನೇ ಇದೆ. ಇಂಡಿಯನ್ಸ್ ಕಿಚನ್ ಹೇಗಿರುತ್ತೆ ಹಾಗಿರುತ್ತೆ ಸರ್. ಮೇಲೆ ವೆಂಟಿಲೇಟರ್ ಇದೆ, ಇಲ್ಲಿ ಹೆಂಗಾದ್ರೂ ಗಲೀಜ್ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ಎಲ್ಲ ನಿಮ್ದು ಎಲ್ಲ ಐಟಮ್ಸ್ಗಳು ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಇಲ್ಲಿರುತ್ತೆ. ಅಂಡ್ ಇದಾಗೆ ಎಲ್ಲ ಕಡೆ ನೋಡಿರ್ತೀರ ಒಂದು BPO. ಅಂಡ್ ಇದಾಗೆ ಮ್ಯಾಜಿಕ್ ಕಾರ್ನರ್. ಓಕೆ ಓಕೆ. ಇದಾಗೆ ಇಲ್ಲಿ ಕನ್ಸೀಲ್ಡ್ RO ಯೂನಿಟ್ ಇದೆ. ಮೇಲಿರೋದು ಬಂದು ವಾಟರ್ ಫಿಲ್ಟರ್, ಅಲ್ಲಿ ಒಳಗೂ ಒಂದಿದೆ. ಸೊ ಅಗೇನ್ ಮೇಲೆಲ್ಲ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಅಂಡ್ ಎಲ್ಲ ಪ್ರೀಮಿಯಂ ಅಲ್ಯೂಮಿನಿಯಂ ಪ್ರೊಫೈಲ್ ಇದೆ, ಪ್ರೊಫೈಲ್ ಗ್ಲಾಸ್. ಮಾತಾಡಂಗಿಲ್ಲ ಬಿಡಿ ಸರ್, ಇಂಚಿಂಚು ಲಕ್ಸುರಿ, ಇಂಚಿಂಚು ಅಂತೂ ಕಾಂಪ್ರಮೈಸೇ ಇಲ್ಲ ಯಾವುದ್ರಲ್ಲೂ. ಸೊ ಇದೊಂದು ಆದಷ್ಟು ಆಚೆ ಪ್ರೊಜೆಕ್ಟ್ ಆಗದಿರಲಿ ಅಂತ ಫ್ರಿಡ್ಜ್ಗೆ ಕನ್ಸೀಲ್ಡ್ ಆಗಿ ಒಳಗಡೆ ಹೋಗ್ಲಿ ಅಂತ ಅಂದ್ಬಿಟ್ಟು ಒಂದು ಸ್ಪೇಸ್ ಮಾಡಿ ಅದಕ್ಕೆ ಮಾಡಿಬಿಟ್ಟಿದ್ದೀವಿ. ಇಲ್ಲೊಂದು ಸ್ಟೋರೇಜ್ ಇದೆ, ಇಲ್ಲೊಂದು ಸ್ಟೋರೇಜ್ ಇದೆ, ಇಲ್ಲೊಂದು ಕ್ರಾಕ್ರಿ ಇದೆ. ಸೊ ಇಲ್ಲಿ ಅಗೈನ್ ನಮಗೆಲ್ಲೂ ಬೆಳಕಿಗೆ ತೊಂದರೆ ಆಗದೆ ಇರಲಿ ಅಂತೇಳಿ ಎಲ್ಲ ಕಡೆ ವಿಂಡೋಸ್ ಇದೆ. ಸ್ಟೇರ್ ಕೇಸ್ ಏರಿಯಾದಲ್ಲೆಲ್ಲ ಇದು ಜೀಬ್ರಾ ಕರ್ಟನ್ಸು. ಇಲ್ಲೊಂದು ಡೈನಿಂಗ್ ಏರಿಯಾದ ಒಂದು ಸ್ಟ್ಯಾಂಡಿಂಗ್ ಪೆಡೆಸ್ಟಲ್ ವಾಶ್ ಬೇಸಿನ್ ಇದೆ, ಅಲ್ಲೊಂದು ಇಲ್ಲೊಂದು ಮಿರರ್ ಇದೆ. ಈ ಜಾಗ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಸ್ಟೆಪ್ಸ್ ಕೆಳಗಡೆ ಇರೋ ಜಾಗನ ಇದಕ್ಕೆ ಯುಟಿಲೈಸ್ ಮಾಡಿದ್ದೀವಿ. ಸೂಪರ್. ಹಾಲು, ಕಿಚನ್ನು, ದೇವ್ರ ಮನೆ, TV ಯೂನಿಟ್ಟು, ಆ ಶಿವನ್ ಸ್ಟ್ಯಾಚ್ಯೂ, ಮತ್ತು ಅದ್ರ ಮೇಲ್ಗಡೆ ಸ್ಕೈಲೈಟು, ಮತ್ತು 24 ಕಡೆ ಇರ್ತಕ್ಕಂಥ ಸ್ಲ್ಯಾಬ್. ಅದ್ರ ಮೇಲ್ಗಡೆ ವುಡ್ಡ ಸರ್ ಅಲ್ಲಿರೋದು? ಅದು ವುಡ್ಡೇ ಸರ್, ಅದು ಟೀಕ್ ವುಡ್ ವೆನಿಯರ್ ಫುಲ್ ಕಂಪ್ಲೀಟ್. ಎಲ್ಲೂ ಆರ್ಡಿನರಿ ಮರ ಅದು ಇದು ಯೂಸ್ ಮಾಡಿ ಎಲ್ಲ ಟೀಕ್ ವುಡ್ಡೇ, ಮೆಟ್ಲಿಗೆ ಸಮೇತ ಟೀಕ್ ಇದೆ. ನೋಡಲೇಬೇಕಾದಂಥ ಮನೆ. ಆಗಲೇ ಹೇಳಿಲ್ವ ನಿಮಗೆ ಸರ್? ಏನು ಲೈಟ್ಸ್ ಅದು ಸ್ಪೆಷಲ್ಲಾ? ಸೊ ಇದು ಆನಿಕ್ಸ್ ಮಾರ್ಬಲಲ್ಲಿ ಮಾಡಿರೋಂಥ ಲೈಟ್ ಇದು. ಸೊ ಇಲ್ಲಿ ಕಂಪ್ಲೀಟಾಗಿ ಏನಿದೆ ಅದೆಲ್ಲ ಹ್ಯಾಂಡ್ ಕರ್ವಿಂಗ್ ಮಾಡಿರೋಂಥ ಮಾರ್ಬಲಲ್ಲಿ ಲೈಟ್ಸ್ ಮಾಡಿರೋದು ಇದನ್ನು. ಆ್ಯಕ್ಚುಲಿ ನಾವೇ ಮಾಡಿಸಿರೋದು ಅದನ್ನ ಇಲ್ಲೇನೆ ಖುದ್ದಾಗಿ. ಯೂಶಲಿ ಝೂಮರ್ಸ್ಗಳು ನೋಡಿರ್ತೀರ, ಕ್ರಿಸ್ಟಲ್ಸ್ದು ಈ ಥರ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಇದೇ ಆನಿಕ್ಸ್ ಮಾರ್ಬಲ್ ಯೂಸ್ ಮಾಡಿ ಲೈಟಿನ ಚಾಂಡ್ಲಿಯರ್ನ ಮಾಡ್ಕೊಂಡಿದ್ದೀವಿ. ಇದೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್. ಸೊ ಹಿಂದೆ ಇರೋದೆಲ್ಲ ಚಾರ್ಕೋಲ್ ಶೀಟ್ಸ್ ಅದು. ಆ್ಯಂಡ್ ಎಲ್ಲ ಆಟೋಮೇಟೆಡ್, ಇನ್ಕ್ಲೂಡಿಂಗ್ ಫ್ಯಾನ್ ಇಂದ ಹಿಡಿದು ಪ್ರತಿಯೊಂದು ಆಟೋಮೇಟೆಡ್. ವಾಯ್ಸ್ ಕಮಾಂಡ್ ಇದೆ, ರಿಮೋಟ್ಸ್ ಇದೆ, ಫೋನಲ್ಲಿ ಆಪರೇಟ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಸಿಗ್ಮೆಂಟ್ ನೋಡ್ಕೊಂಡು ಯಾವ ಟೈಮ್ಗೆ ಆನ್ ಆಗ್ತಿದೆ ನೋಡ್ಕೊಂಡು ಆಟೋಮೆಟಿಕ್ ಆಗಿ ಅದೇ ಆನ್ ಆಗ್ಬಿಡುತ್ತೆ. ಇದೇ ಟೈಮ್ಗೆ ಆನ್ ಮಾಡ್ತೀರಾ ಅನ್ನೋದೊಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಂಡು ತನ್ನಷ್ಟಕ್ಕೆ ತಾನೇ ನೀವು ಬರೋ ಟೈಮ್ ನೋಡ್ಕೊಂಡು ಅದೇ ಆನ್ ಮಾಡಿಬಿಟ್ಟು. ಯೂಶುವಲ್ ಆಗಿ ಒಂದು 10 ಗಂಟೆಗೆ ಮಲಗ್ತೀವಿ ಅಂದ್ರೆ 10 ಗಂಟೆಗೆ ಸರಿಯಾಗಿ ಕೆಲಸ ಮಾಡುತ್ತೆ, ಆಫ್ ಆಗ್ಬಿಡುತ್ತೆ. ಅಥವಾ ನೀವು ಬರೋದಕ್ಕೆ ಮುಂಚೆ ಒಂದು 10 ನಿಮಿಷ ಮುಂಚೆ ಫ್ಯಾನ್ ಆನ್ ಆಗಿರಬೇಕು ಅಥವಾ AC ಆನ್ ಆಗಿರ್ಬೇಕಂದ್ರೆ, ರೂಮ್ ಕೂಲ್ ಆಗಿರ್ಬೇಕಂದ್ರೆ ಅದು ಆಗುತ್ತೆ. ಓಕೆ ಓಕೆ ಓಕೆ. ಇದೆಲ್ಲ ಕಂಪ್ಲೀಟ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಪ್ರೀಮಿಯಮ್ದು ಗ್ಲಾಸ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್. ಮೇಲ್ಗಡೆ ಲಾಫ್ಟ್ ಇದೆ, ಎಲ್ಲ ರೂಮ್ಸ್ಗಳಿಗೂ ಬಾಲ್ಕನಿ ಇದೆ. ಇದೆಲ್ಲ ಏನು ಸರ್? ಎಲ್ಲ ಕಂಪ್ಲೀಟ್ ಆಟೋಮೇಟೆಡ್. ತುಂಬಾ ಡಿಫ್ರೆಂಟ್ ಆಗಿದೆ. ಹೌದು, ವಾಲ್ ಪೇಪರ್ನ ಸೀಲಿಂಗ್ ಆಗಿ ಹಾಕಿದ್ವಿ. ಓಹೋ, ಹಾಗಾಗಿ ಲುಕ್ ಬಂದಿರುತ್ತೆ, ಡಿಸೈನ್ಸ್ ಬರಲಿ ಅಂತ ಹೇಳ್ಬಿಟ್ಟು. ಓಕೆ. ಮತ್ತೇನಿದೆ? ಇದೆಲ್ಲ ಟಾಲ್ ಕರ್ಟನ್ಸ್, ಯಾವುದು ನಾರ್ಮಲ್ ಕರ್ಟನ್ಸ್ ಅಲ್ಲ. ಸೊ ಇದು ಕೂಡ ಅಷ್ಟೇ, ಇದು ಆಟೋಮೇಟೆಡ್, ಇದು ಕಂಪ್ಲೀಟ್ ಆಟೋಮೇಟೆಡ್. ಓಕೆ. ಸೊ ಇಲ್ಲೊಂದು ವಾಶ್ರೂಮ್ ಇದೆ. ಅಲ್ಲಿದೆಯಾ? ಹೌದು, ಇದು ಮಿರರ್ ಅಲ್ಲಿ. ಹೌದು, ಇದು ತೆಗೆದ್ರೆ ಒಂದು ವಾಶ್ರೂಮ್ ಇದೆ, ಚಿಕ್ಕದಿರುತ್ತೆ. ಅಟ್ಯಾಚ್ ಇಲ್ಲ, ಕಾಂಪ್ಯಾಕ್ಟ್ ದೊಡ್ಡದಾಗೆ ಇದೆ. ಶವರ್ ಯೂನಿಟ್ ಎಲ್ಲ ಕೊಟ್ಟಿದೆ. ಇದೆಲ್ಲ ಗೋಲ್ಡ್ ಪ್ಲೇಟೆಡ್ ಸರ್? ಇಲ್ಲ ಸರ್, ಶವರ್ ಯೂನಿಟ್ ಅದು ನಾರ್ಮಲ್ ಶವರ್ ಇಲ್ಲ, ಇದೆಲ್ಲ ಕಂಪ್ಲೀಟ್ ನಿಜವಾಗ್ಲೂ ಗೋಲ್ಡ್ ಪ್ಲೇಟೆಡ್ ಅಲ್ವಾ ಇದು? ಇಲ್ಲ ಸರ್, ಕಲರ್ ಇರತಕ್ಕಂಥ ಕಲರ್ ಇದೆ ಅಷ್ಟೇ. ಸೊ ನಾವು ಪ್ರತಿ ಬಾತ್ರೂಮ್ಗಳಿಗೂ ಒಂದೊಂದು ಥೀಮ್ ಮೇಂಟೈನ್ ಮಾಡಿದ್ವಿ. ಇದು ಚಾಂಪಿಯನ್ ಗೋಲ್ಡ್ ಇದೆ, ರೋಸ್ ಗೋಲ್ಡ್ ಇದೆ, ಮ್ಯಾಟ್ ಬ್ಲಾಕ್ ಇದೆ, ಸ್ಟೀಲ್ ಕ್ರೋಮ್ ಇದೆ, ಕಲರ್ಸ್. ಮೇಲೆ ನೋಡಿ ಪ್ರೀಮಿಯಂ WPC ಸೀಲಿಂಗ್ ಮಾಡಿ ಶವರ್ಸ್ ಇದೆ, ಮಲ್ಟಿ ಫಂಕ್ಷನ್ ಶವರ್. ಅದೇ ಅದೇನು ಕೆಲಸ ಮಾಡುತ್ತೆ ಸರ್ ಅದು? 5 ತರ ವಾಟರ್ ಫಾಲ್ ಇದೆ ಸರ್ ಅದರಲ್ಲಿ. ವಾಟರ್ ಫಾಲ್ ಇದೆ, ಮಿಸ್ಟ್ ಫಂಕ್ಷನ್ ಇದೆ, ರೈನ್ ಡ್ರಾಪ್ ಇದೆ, ಅಂಡ್ ಇದೆಲ್ಲ ಬಾಡಿ ಜೆಟ್ಸ್. ಇದು ಇದ್ರ ಕಡೆ ಇರೋದು ಮಸಾಜರ್. ಇದು ನೋಡಿ, ಎಲ್ಲೂ ನಲ್ಲಿ ಇಲ್ಲ, ನೀವು ನೋಡ್ತಾ ಇರ್ಬೋದು.
ಯಾವುದು ನಲ್ಲಿ ಇಲ್ಲ. ಇದೆಲ್ಲ ಏನು ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ. ವಿತ್ ಮಸಾಜ್ ಎಲ್ಲ ವಿತ್ ಮಸಾಜ್, ವಿತ್ ಬಾಡಿ ಜೆಟ್ಸ್, ಶವರ್ಸ್ ಎಲ್ಲ ಇದೆ. ಇದೆಲ್ಲ ಏನು ಗ್ರಾನೈಟ್ ಸರ್ ಇದು? ಸರ್ ಇದೆಲ್ಲ ಕಾಂಪೋಸಿಟ್ ಮಾರ್ಬಲ್ ಅಂತ ಕರಿತೀವಿ, ವಾಟರ್ ಪ್ರೂಫ್ ಮಾರ್ಬಲ್ ಅಂತ ಹೇಳಿ. ಓಕೆ ನೈಸ್. ನೋಡಿ ಇರೋ ರೂಮಲ್ಲಿ ಎಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆ ಪ್ರೊಫೈಲ್ ಲೈಟ್ ಆಗಿರ್ಬೋದು. ಸೊ ಇಲ್ಲೆಲ್ಲ ಇದೆಲ್ಲ ಟೀಕುಡ್ಡ ಸರ್ ಇದು? ಎಲ್ಲ ಟೀಕುಡ್ ಸರ್, ಎಲ್ಲ ಟೀಕುಡ್. ಎಲ್ಲ ಟೀಕುಡ್. ಯೂಶುವಲ್ ಆಗಿ WPC ಪ್ಯಾನಲ್ಸ್ ಎಲ್ಲ ಎಲ್ಲ ಟೀಕುಡ್. ಡೋರ್ಸ್, ವಾಸ್ಕಲ್ ಪ್ರತಿ ಒಂದೊಂದು ಅಷ್ಟೇ. ಇವಾಗ ನೀವು ನೋಡ್ಬೋದು, ಈ ಸೈಜ್ ನೋಡ್ಬೋದು, ವಾಸ್ಕಲ್ ಸೈಜ್ ಆಗಲಿ, ಡೋರ್ ಥಿಕ್ನೆಸ್ ಆಗಲಿ. ಇಲ್ಲಿರೋದು ಮಗಳ ಸರ್? ಮಗಳು. ಸೊ ಇದೊಂದು ಸ್ಟಡಿ ಯೂನಿಟ್ ಸರ್. ಇದು ಟೀಕುಡ್ಡ ಇದು? ಹೌದು. ಯೂಶಲಿ ನೋಡಿದ್ರೆ ರೆಡಿಮೇಡ್ ಡೋರ್ ತರ ಕಾಣುತ್ತೆ ಅಷ್ಟೇ, ಬಟ್ ಇದು ಟೀಕ್ ಡೋರ್. ಅಂಡ್ ನೀವು ಇದು ನೋಡ್ಬೋದು, ಎಲ್ಲ ಗೋದ್ರೇಜ್ ಪ್ರೀಮಿಯಂ ಸ್ಲೈಡಿಂಗ್ ಗ್ಲಾಸಸ್, ಐ ಮೀನ್ ಫಿಕ್ಸರ್ಸ್ಗಳನ್ನ ಯೂಸ್ ಮಾಡಿರೋದು. ಇದೆಲ್ಲ ಕ್ರಿಸ್ಟಲ್ಸ್. ಅಂಡ್ ಇದು ಚಾರ್ಜರ ಸರ್ ಇದು? ಅದು ವೈರ್ಲೆಸ್ ಬೆಡ್ ಸೈಡ್ ಟೇಬಲ್ ಸರ್ ಇದು. ಸೊ ಇಲ್ಲಿ ಫೋನ್ ಇಟ್ಟರೆ ಚಾರ್ಜ್ ಆಗುತ್ತೆ. ಅಂಡ್ ಇದ್ರಲ್ಲಿ ಬ್ಲೂಟೂತ್ ಸ್ಪೀಕರ್ ಇದೆ. ಬ್ಲೂಟೂತ್ ಸ್ಪೀಕರ್ ಇದೆ, ಇನ್ ಕೇಸ್ ಬೇಕಂದ್ರೆ. ಸ್ಟಾರ್ಟ್ ಆಯ್ತು. ಅಂಡ್ ಇದ್ರಲ್ಲಿ ಫಿಂಗರ್ ಪ್ರಿಂಟ್ ಇದೆ ಡ್ರಾಯರ್ಗೆ. ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ ಬಿಡಿ ಯಾವ್ದ್ರಲ್ಲೂ. ಸೊ ಇದ್ರ ಜೊತೆ ಇನ್ನೊಂದು ಯೂನಿಟ್ ಇದೆ ಇಲ್ಲಿ. ಇದು ನೋಡಕ್ ಕಾಣಲ್ಲ, ಇದು ಚಾರ್ಕೋಲ್ ಶೀಟ್ಸ್. ಒಂದು ಒಳಗಡೆ ಇಡನ್ ರೂಮ್ಸ್ ಅಂತಾರಲ್ಲ ಆ ಥರ. ಏನು ಇಡನ್ ರೂಮ್ಸ್ ಏನಿಲ್ಲ ಸರ್, ಒಂದು ವಾಶ್ರೂಮ್ ಇದೆ. ಬನ್ನಿ, ಇದು ನೋಡಿದ ತಕ್ಷಣ ಏನಾದರೂ ವಾಲ್ಪೇಪರ್ ಡಿಸೈನ್ ಫೋಟೋ ಹಾಕೋದಕ್ಕೆ ಫ್ರೇಮ್ ಬಿಟ್ಟಿದ್ದಾರೆ ಏನೋ ಅನ್ಕೋಬೇಕು. ಸೊ ಇಲ್ಲೊಂದು ಬಿಕಾಸ್ ದೇವ್ರ ಮನೆ ಇರೋದಕ್ಕೆ ಒಂದು ಸುತ್ತ ಜಾಗ ಬಿಡಬೇಕಂತೇಳಿ ವಾಸ್ತು ಆಸ್ಪೆಕ್ಟ್ಸ್ ಇಂದ ಒಂದು 3 ಫೀಟ್ ಗ್ಯಾಪ್ ಬಿಟ್ಟು ಒಂದು ಕಾಮನ್ ವಾಶ್ರೂಮ್ ಇದೆ. ಸರ್ ಅದನ್ನ WPC ಪ್ಯಾನಲ್. WPC ಸೀಲಿಂಗ್. ಇಲ್ಲೊಂದು ಬಿಟ್ಟಿದ್ದೀರಾ ನೋಡಿ ಅಷ್ಟೇ. ಟೀಕುಡ್ಡ ಇಲ್ಲಿ ವುಡ್ ಹಾಕಿದ್ರೆ ಹೋಗ್ಬಿಡುತ್ತಲ್ಲ ಸರ್. ಹೌದು. ನೀರು ಮಾಯಿಶ್ಚರ್ ಹಿಡಿಯುತ್ತೆ ಅಂದ್ಬಿಟ್ಟು ಅದೊಂದು ಬಿಟ್ಟಿದ್ದೀವಿ. ಇದೆಲ್ಲ ಏನು ಮೆಟೀರಿಯಲ್ ಸರ್? ಇದೆಲ್ಲ ಚಾರ್ಕೋಲ್ ಶೀಟ್ಸ್. ಇದೆಲ್ಲ ಪ್ಲೈವುಡ್ ಮೇಲ್ಗಡೆ, ಐ ಮೀನ್ ಪ್ರೀಮಿಯಂ ಚಾರ್ಕೋಲ್ ಶೀಟ್ಸ್ ನ ಬೈಂಡ್ ಮಾಡಿರೋದು. ಇದು ವಾಲ್ಪೇಪರ್? ಇದು ಇಲ್ಲ, ಅದು ಚಾರ್ಕೋಲ್ ಶೀಟ್ಸ್. ಚಾರ್ಕೋಲ್ ಶೀಟ್ಸ್ 3D ಎಂಬೋಸ್ ನೀವು ನೋಡ್ಬೋದು. ದೇವ್ರ ಮನೆ ಥೀಮಿಗೆ ಮ್ಯಾಚ್ ಆಗಲಿ ಅಂತ ಹೇಳಿ ಯೂಶಲಿ ಎಲ್ಲ ಪೂರ್ತಿ ಕ್ಲೋಸ್ ಮಾಡಿಬಿಡ್ತಾರೆ. ಬಟ್ ದೇವ್ರ ಮನೆ ನಮ್ಮ ಈ ಬಿಲ್ಡಿಂಗ್ ಅಲ್ಲಿ ಎಲ್ಲಿಂದ ನೋಡ್ರು ಕೂಡ ಆ ದೇವ್ರು ಕಾಣಬೇಕು. ಸೊ ಗ್ಲಾಸ್ ವುಡ್ ಎರಡೂ ಕಾಂಬಿನೇಷನ್ಸ್ ಈಕ್ವಲ್ ಆಗಿ ಮಾಡಿ ಎಕ್ಸ್ಟ್ರೀಮ್ ಬಿಡಿ ಸರ್. ಅಗೇನ್ ಇದು ಲಿಫ್ಟ್ ಪ್ಯಾನಲ್. ಇದು ಅಗೇನ್ ಚಾರ್ಕೋಲ್ ಶೀಟ್ಸ್ ನೋಡಿರ್ಬೋದು, ವಾಲ್ ಅಲ್ಲ, ವಾಲ್ ಪೇಪರ್ ಅಲ್ಲ. ಸೊ ಇದು ಕಸ್ಟಮೈಸ್ಡ್ ಆಗಿ ನಮಗೆ ಬೇಕಾಗಿ ಮಾಡಿಸ್ಕೊಂಡಿರೋ ಒಂದು ಪ್ರೀಮಿಯಂ ಲಿಫ್ಟ್. ಇದು ಒಂದು ಸ್ಟಾರ್ ಹೋಟೆಲ್ಗೆ ಹೋದ್ರೆ ಯಾವ ಥರ ನೋಡ್ತೀವೋ ಅದನ್ನ ಮನೇಲಿ ನೋಡೋದಕ್ಕೆ ಸಿಗ್ತಾ ಇದೆ ನೋಡಿ. ಎಲ್ಲ ನೋಡ್ಬೋದು, ಕೆಳಗಡೆ ಎಲ್ಲ ಪೂರ್ತಿ ಗ್ಲಾಸ್ ಫ್ಲೋರಿಂಗ್, ಅದು ವಿತ್ ಪೆಬಲ್ಸ್. ಅಂಡ್ ಈ ಕ್ಯಾಬಿನ್ ನೋಡಿರ್ಬೋದಲ್ಲ, ಪ್ರೀಮಿಯಂ ಹೆಚ್ಚಿಂಗ್ ಮಾಡಿರೋಂಥದ್ದು. ಸೀಲಿಂಗ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್. ಕಂಪ್ಲೀಟ್ಲಿ ಅಡ್ವಾನ್ಸ್ಡ್ ಅಂಡ್ ಮೋಸ್ಟ್ ಸೆಕ್ಯೂರ್ಡ್ ಲಿಫ್ಟ್ ಅಂತ ಹೇಳ್ಬೋದು. ಸೊ ಎಲ್ಲೂ ಮತ್ತೆ ಇದ್ರಲ್ಲಿ ಸೇಫ್ಟಿ ಕನ್ಸರ್ನ್ಸ್ ಯಾವುದು ಕಾಂಪ್ರಮೈಸ್ ಆಗಿಲ್ಲ. ಸೊ ಸುತ್ತ ನಾವು ಸ್ಟೇರ್ ಕೇಸ್ನ ಮಾಡ್ಕೊಂಡಿದ್ದೀವಿ, ಸೊ ಸ್ಪೇಸ್ ಇಂಪ್ಯಾಕ್ಟ್ ಆಗದೆ ಇರಲಿ ಅಂತ. ಸರ್ ಇದೆಲ್ಲ ಯೂಶಲಿ ನೀವು ಸೆಂಟ್ರಲ್ ಸಪೋರ್ಟ್ ಸರ್, ಇದು ಒಳಗಡೆ ಕಂಪ್ಲೀಟ್ MS ಸಪೋರ್ಟ್ ಮಾಡಿ ಮೇಲ್ಗಡೆ ಟೀಕ್ದು ಆಗ್ಲೇ ಹೇಳಿದ್ರೆ ಮೆಟ್ಲಿಗೂ ಕೂಡ ಟಿಕೆಟ್ ಯೂಸ್ ಮಾಡಿದ್ದೀರಾ? ಹೌದು. ಟೀಕ್ ಪ್ಯಾನಲ್ಸ್. ಅಂಡ್ ಇದಕ್ಕೆ ಆಟೋಮೆಟಿಕ್ ಸೆನ್ಸರ್ಸ್ ಹಾಕಿದೀವಿ ನೋಡಿ. ಒಂದ್ಸರಿ ಕಾಲಿಟ್ಟು ಆಟೋಮೆಟಿಕ್ ಆಗಿ ಅದು ಹತ್ಕೊಂಡು ಹೋಗುತ್ತೆ. ನೀವು ವಾಪಸ್ ಹಿಂದೆ ಹೋದಂಗೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಅದು ಆಫ್ ಆಗ್ತಾ ಬರುತ್ತೆ. ನೈಸ್. ಅಂಡ್ ಇದೆಲ್ಲ ಪ್ರೀಮಿಯಂ ಇಟಾಲಿಯನ್ ವಾಲ್ ಟೆಕ್ಸ್ಚರ್ಸ್. ಇದು ವಾಲ್ ಟೆಕ್ಸ್ಚರ್ಸ್, ಲ್ಯಾಂಪ್ ಟೆಕ್ಸ್ಚರ್ ಪೇಂಟ್ ಅಂತ ಕರಿತೀವಿ. ಅದು ಕೂಡ ಮೆಟ್ಲೆ ನೋಡಿ, ಅದೆಷ್ಟು ಡಿಸೈನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ನೋಡ್ತಾ ಇದ್ರೆ ಯೂಶಲಿ ನಿಮ್ಗೆ ಅದು ಸಪೋರ್ಟ್ಸ್ ಎಲ್ಲಿಂದ ಬಂದಿದೆ ಅಂತ ಸಡನ್ ಆಗಿ ನೋಡಿದ್ರೆ ಗೊತ್ತಾಗಲ್ಲ ನಿಮಗೆ. ಯಾಕೆ ಬಿಕಾಸ್ ಸೆಂಟ್ರಲ್ ಎಲ್ಲ ಏನೂ ಇಲ್ಲ ಇಲ್ಲಿ ನೋಡಿ. ಸೊ ಈ ಸೆಂಟ್ರಲ್ ನಿಮ್ಗೆ ಸಪೋರ್ಟ್ಸೇ ಕಾಣಲ್ಲ ಅಲ್ವಾ? ಖಾಲಿ. ಮತ್ತೆ ಏನು ಸಪೋರ್ಟ್ ಮೇಲೆ ನಿಂತಿದೆ ಸರ್ ಅದು? ಅದೇ ತುಂಬ ಪ್ರಯತ್ನ ಪಟ್ಟು ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಿರೋಂಥ ವರ್ಕ್ ಇದೆ ಆ್ಯಕ್ಚುಲಿ. ಸೆಂಟ್ರಲ್ ಯೂಶಲಿ ಸ್ಟೆಪ್ಸ್ ಮಾಡ್ಬೋದು. ಪ್ರಾಬ್ಲಮ್ ಏನಿಲ್ವಾ? ಏನಿಲ್ಲ ಸರ್, ನೀವು ಎಷ್ಟೇ ಜಂಪ್ ಮಾಡಿದ್ರು ಏನೂ ಆಗಲ್ಲ, ಏನು ಓಬಲ್ ಆಗಲ್ಲ. ನೈಸ್. ಇದೆಲ್ಲ ಸೇಮ್ ಅಲ್ವಾ? ಸೇಮ್ ವಾಲ್ ಟೆಕ್ಸ್ಚರ್ಸ್. ಸ್ವಿಚಸ್ ತುಂಬ ಪ್ರೀಮಿಯಮ್ ಆಗಿದೆ. ಸೊ ಈಗ ಆ್ಯಂಡ್ ಇದಾಗಲೇ ನಿಮ್ಗೆ ಹೇಳ್ದಂಗೆ ಇದು 2 ಮಾನಿಟರ್ ಇರುತ್ತೆ, ಗೇಟ್ ಮಾನಿಟರಿಂಗ್ ಕ್ಯಾಮ್ರಾಸ್ ಇದು. ಸೊ ಇದು ಫಸ್ಟ್ ಫ್ಲೋರ್ಲಿ ಇದೆ, ಸೆಕೆಂಡ್ ಫ್ಲೋರ್ಲಿ ಇದೆ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಯಾರೇ ಬಂದರೂ ಕೂಡ ಕಾಲ್ ಮಾಡಿದ್ರೆ ಗೇಟ್ ಆಚೆನೇ ಅವ್ರ ಮುಖ ಬರುತ್ತೆ.
ಸೊ ಅವ್ರು ಬೇಕಂದ್ರೆ ಲಾಕ್ ಓಪನ್ ಮಾಡ್ಬೋದು, ಮಾತಾಡ್ಬೋದು ಅವ್ರ ಕಡೆಯಿಂದ, ಯಾರಂತ ಕೇಳ್ಬೋದು. ಸೊ ಇಡೀ ಮನೆ ಕಂಟ್ರೋಲ್ಸ್ ಇಲ್ಲಿ 2 ಮಾನಿಟರ್ಸ್ ಅಲ್ಲಿ ಇರುತ್ತೆ ಗೇಟ್ದು. ಓಕೆ ಓಕೆ ಓಕೆ. ಸೊ ಡೈರೆಕ್ಟ್ ಆಗಿ ಯಾರು ಮನೆ ಒಳಗಡೆ ಇರಲಿ ಗೇಟ್ ಒಳಗಡೆ ಕೂಡ ಬರಂಗಿಲ್ಲ, ಬರೋಕ್ಕಾಗಲ್ಲ, ಕಂಪ್ಲೀಟ್ಲಿ ಸೆಕ್ಯೂರ್ಡ್. ಇಲ್ಲೆಲ್ಲ ಏನು ಫೋಟೋ ಫ್ರೇಮ್ ಹಾಕ್ಬೇಕಂತ, ಫೋಟೋ ಫ್ರೇಮ್ಗೆ ಅಂತ ಅಂದ್ಬಿಟ್ಟು ಫ್ರೆಂಚ್ ಪ್ಯಾನಲ್ಸ್ಗಳನ್ನ ಮಾಡಿ ವಾಲ್ ಡಿಸೈನ್ಸ್ ಮಾಡಿದ್ದೀವಿ ಇದನ್ನ. ಓಕೆ 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 ಓಕೆ. ಸೊ ಇಲ್ಲಿಂದ ನೋಡಿ ಆಗಲೇ ಹೇಳಿದ್ರಲ್ಲ ಸರ್, ಅಲ್ಲೂ ಕೂಡ ನಾವು ಟೀ ಕುಡ್ಡೆ ಯೂಸ್ ಮಾಡಿದ್ದೀವಿ ಮೇಲ್ಗಡೆ. ಅದೆಲ್ಲ ಟೀ ಕುಡ್ಡೆ, ಯಾವ ಟೈಲ್ಸು ಅಲ್ಲ ಏನೂ ಅಲ್ಲ, ವುಡನ್ ಫಿನಿಶ್ ಟೈಲ್ಸ್ ಯೂಸ್ ಮಾಡೋದು ನೋಡಿದ್ದೀವಿ. ಸೊ ಫಾರ್ ದಿ ಫಸ್ಟ್ ಟೈಮ್ ಟೀ ಕುಡ್ಡು ಕೂಡ ಮೇಲ್ಗಡೆ ಫಾಲ್ ಸೀಲಿಂಗಿಗೆ ಯೂಸ್ ಮಾಡಿರ್ತಕ್ಕಂಥದ್ದು. ಅದೇ ನಮ್ಮ ನಿಶು ಮನೆ. ಆ್ಯಂಡ್ ಇದು ಮಾರ್ಬಲ್, ನಾನು ಆಗಲೇ ಹೇಳ್ದಂಗೆ ಆ ಲೈಟ್ಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆನಿಕ್ಸ್ ಮಾರ್ಬಲ್, ಅದು ಮಾರ್ಬಲ್ ಸ್ಟೋನ್, ಅದು ಕಲ್ಲಿಂದ ಮಾಡಿರೋಂಥ ಲೈಟ್ ಅದು. ಎಸ್, ಆ ಟೆಕ್ಸ್ಚರ್ ನಿಮಗೆ ಕಾಣ್ತಾ ಇದೆ ಆನಿಕ್ಸ್. ಆ್ಯಂಡ್ ಇದು ಅಗೇನ್ ಸ್ವಲ್ಪ ಸೇಫ್ಟಿ ಇರಲಿ ಅಂತೇಳಿ ಯೂಶಲಿ 3 ಫೀಟ್ ಕೊಡ್ತೀವಿ. ಇದು 4 ಫೀಟ್ ಹೈಟ್ ರೈಲಿಂಗ್ಸ್, ಗ್ಲಾಸ್ 4 ಫೀಟ್. ಮಕ್ಳುಗಳು ಓಡಾಡಿದ್ರು ಕೂಡ ಎಲ್ಲನೂ ಸಖತ್ ಕಾಂಬಿನೇಷನ್ ಇದೆ ಸರ್, ಗೋಲ್ಡನ್ ಫಿನಿಶ್. ಸೊ ಇದು ಅಗೇನ್ ಇದು ಮಾಸ್ಟರ್ ಬೆಡ್ರೂಮ್ 2. ಸೊ ನೋಡಿ, ನಾನು ಅದೆಲ್ಲ ಕಂಪ್ಲೀಟ್ ಕುಷನಿಂಗ್ ಇದೆ. ಅಗೇನ್ ಬ್ಯಾಕ್ PU ಪ್ಯಾನೆಲ್ಸ್ಗಳದು. ಆಟೋಮೇಷನ್ ಅಂದ್ರೆ ಬೇರೆ ಏನೇನು ನೋಡ್ಬೋದು ಸರ್ ಇಲ್ಲಿ? ನೀವು ಕರ್ಟನ್ಸ್ ಕೂಡ ಸರ್ ಅಷ್ಟೇ. ಈಗ ನಾವು ಅಲೆಕ್ಸಾಂದನೂ ಓಪನ್ ಮಾಡ್ಬೋದು, ಇದರ ಈಗ ಓಪನ್ ಪ್ರೆಸ್ ಮಾಡ್ತು ಅಂದ್ರೆ ನೋಡಿ ನೋಡಿ, ಕೈಯಲ್ಲಿ ಯಾರು ತೆಗಿತಿಲ್ಲ ಸ್ಕ್ರೀನ್, ಅದ್ರ ಪಾಡಿಗೆ ಅದು ತೆಗಿತಾ ಇದೆ. ಎಲ್ಲ ಆಟೋಮೇಷನ್ ಈ ಬಿಲ್ಡಿಂಗ್ ಸಿಸ್ಟಮ್. ಅದಕ್ಕೂ ಕೂಡ ಟೈಮಿಂಗ್ ಸೆಟ್ ಮಾಡಿ ಅಥವಾ ನಾವು ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರೆ ಯಾವಾಗ ಓಪನ್ ಆಗಬೇಕು ಅನ್ನೋದು ಕೂಡ, ಅದು ಬೆಳಗ್ಗೆ 6 ಗಂಟೆಗೆ ಅಲಾರಾಮ್ ಹೊಡಿ ಹತ್ರ ಅದನ್ನ ಓಪನ್ ಆಗುತ್ತೆ ಸನ್ಲೈಟ್ ಬೇಕು ಅಂದ್ರೆ, ಮತ್ತೆ ರಾತ್ರಿ ಆಗ್ತಿದಂಗೆ ಕ್ಲೋಸ್ ಆಗುತ್ತೆ. ಸೊ ಇದೆರಡು ಹ್ಯಾಂಗಿಂಗ್ ಯೂನಿಟ್ಸ್ಗಳನ್ನ ಮಾಡಿದ್ದೀವಿ. ಗಿಫ್ಟ್ ಆರ್ಟಿಕಲ್ಸ್ಗಳು ಏನಾದ್ರು ಸ್ಮಾಲ್ ಯೂನಿಟ್ಸ್ಗಳು. ಸೊ ಅಲ್ಲೊಂದು ಯೂಶಲಿ ಸೌತ್ ವೆಸ್ಟ್ ಕಾರ್ನರ್ ಕುಬೇರ್ ಮೂಲೆಯಲ್ಲಿ ಹಳೆಯದೊಂದು ತಿಜೋರಿಗಳು ಇಲ್ಲ ಬೀರುಗಳನ್ನ ಕ್ಯಾರಿ ಔಟ್ ಮಾಡ್ತಿರ್ತಾರೆ ಜನರಲಿ. ಅದು ಕೂಡ ನಮ್ಗೆ ಅದೆಲ್ಲೋ ಎಸ್ಥೆಟಿಕ್ಸ್ ಅಲ್ಲಿ ಡ್ಯಾಮೇಜ್ ಆಗದಿರೋ ಥರ ಅದಕ್ಕೆ ಸುತ್ತ ಕವರ್ ಮಾಡಿ ಅದ್ರೊಳಗಡೆ ಹಾಕ್ಬಿಟ್ಟಿದ್ದೀವಿ. ಸೂಪರ್. ಸೊ ಇದು ಅಗೈನ್ ಇದೆಲ್ಲ ಪೂರ್ತಿ ಪ್ಯಾನಲ್. ಏನು ಸರ್ ಇಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದರಲ್ಲಿ ಒಂದು ಬಂದು ಡೋರು. ಮತ್ತೆ ಇಷ್ಟು ನೋಡ್ತಾ ಇದೀನಲ್ಲ, ಎಲ್ಲೂ ಕೂಡ ಓವರ್ ಅನಿಸ್ತಾ ಇಲ್ಲ. ಏನ್ ಲಕ್ಸುರಿ ಅಂದ್ರೆ ಲಕ್ಸುರಿಲೂ ಡೀಸೆಂಟ್ ಲಕ್ಸುರಿ ಅಂತ ಇರುತ್ತೆ. ಅದಕ್ಕೆ ಸ್ಯೂಟಬಲ್ ಮನೆ ಇದು. ತುಂಬಾ ಮಾಡ್ಬಿಟ್ರು ಅದು ನೋಡೋದಕ್ಕೆ ಅಲ್ವಾ ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಡೋರು. ವಾ, ಬರೀ ಹಿಡನ್ ರೂಮ್ಸ್ 1-2 ನೋಡಿರ್ತೀವಿ ನಾವು ತೋರಿಸಿರೋ ವಿಡಿಯೋಗಳಲ್ಲಿ. ಇದ್ರ ನೋಡಿ ಯಾವ್ಯಾವ ಥರ ಮಾಡಿದ್ದಾರೆ. ಸೊ ಇದೊಂದು ವಾಕ್ ಇನ್ ವಾರ್ಡ್ರೋಬ್. ಸೊ ಇದೆಲ್ಲ ಅಗೈನ್ ವಿತ್ ಪ್ರೊಫೈಲ್ ಸೆನ್ಸರ್ಸ್ ಇರುತ್ತೆ. ಸೂಪರ್. ಆ್ಯಂಡ್ ಇದು ಅಗೈನ್ ಇಲ್ಲಿ ಫುಲ್ ಔಟ್, ಯೂಶಲಿ ಹೈಟ್ ಇಲ್ಲದಿರೋರಿಗೆ ಮೇಲ್ಗಡೆ ಒಂದು ಸಣ್ಣ ಲಾಫ್ಟ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇದು ಆಕ್ಸರೀಸ್ ಯೂನಿಟ್. ಸೂಪರ್. ಇದು ತುಂಬ ಕಸ್ಟಮೈಸೇಷನ್ ಇದೆ, ಅವ್ರಿಗೆ ಶೂಸ್ ಇಡೋದಕ್ಕೋ ಇನ್ನೊಂದಕ್ಕೋ ಏನು ಬೇಕಾದರೂ ಮಾಡ್ಬೋದು. ಆ್ಯಂಡ್ ಈ ಕಡೆ ಕಂಪ್ಲೀಟ್ಲಿ ವಾಲ್ ಪೇಪರ್ ವಿತ್ ಮಿರರ್ಸ್ ಇದೆ, ಅಲ್ಲೂ ಒಂದು ಮಿರರ್ ಇದೆ, ಫ್ಲೋಟಿಂಗ್ ಡ್ರಾಯರ್ಸ್ ಇದೆ. ಇದಕ್ಕೆ ಅಟ್ಯಾಚ್ಡ್ ವಾಶ್ರೂಮ್. ಒಂದು ಬೆಡ್ರೂಮ್ ಆಗಿದೆಯಲ್ಲ ಸರ್ ಇದು ವಾಶ್ರೂಮು. ಇಷ್ಟೆಲ್ಲ ನೋಡ್ಕೊಂಡ್ ಬಂದಿರೋ ನೋಡೋರ್ಗೂ ಕೂಡ ಇದನ್ನು ಗೋಲ್ಡ್ ಪ್ಲೇಟ್ ಹಾಕಿರ್ತಾರೆ ಬಿಡು ಅಂತ ಅನ್ಕೋತಾರೆ. ಬಟ್ ಗೋಲ್ಡ್ ಪ್ಲೇಟ್ ಅಲ್ಲ, ಆಕ್ಚುಲಿ ಗೋಲ್ಡ್ ಪ್ಲೇಟ್ ಅಲ್ಲ, ಅದು ಗೋಲ್ಡ್ ಕಲರ್ ಇದೆ ಅಷ್ಟೇ. ಸೊ ಅದಾಗೆ ನೀವೆಲ್ಲ ವಾಶ್ರೂಮ್ಸ್ ಅಲ್ಲೂ ನಾನು ಆಗಲೇ ಹೇಳ್ದಂಗೆ ಒಂದೊಂದು ಕಲರ್ಸ್ ಇದೆ. ಇದು ರೋಸ್ ಗೋಲ್ಡ್ ಥೀಮ್ ಮೇಂಟೈನ್ ಮಾಡಿದ್ದೀವಿ. ಆ್ಯಂಡ್ ಇದೆಲ್ಲ ಪೂರ್ತಿ ಎಲ್ಲ ಪ್ರೀಮಿಯಂ ಕೋಲರ್ ಮೆಟೀರಿಯಲ್. ಅದು ಕೋಲರ್ ಬ್ರ್ಯಾಂಡ್ ನೀವು ಕೇಳಿರ್ತೀರಾ. ಸೊ ಇದು ಬಾಡಿ ಜೆಟ್ಸ್, ಬಾಡಿ ಸ್ಪ್ರೇ, ಮೇಲೆ ಪ್ರೀಮಿಯಂ ಫಂಕ್ಷನ್ ಶವರ್ಸ್, ವಾಲಿಂಗ್ಸು ಕೂಡ ನೋ ಕಾಂಪ್ರಮೈಸ್, ಎಲ್ಲ ಪ್ರೀಮಿಯಂ ಬ್ರ್ಯಾಂಡ್ ಯೂಸ್ ಮಾಡಿರೋದು. ಆ್ಯಂಡ್ ಇಲ್ಲೊಂದು ಸ್ಟೋರೇಜ್ ಯೂನಿಟ್ ಇದೆ. ಆ್ಯಂಡ್ ಇದಕ್ಕೆಲ್ಲ ಮಾಸ್ಟರ್ ಕಂಟ್ರೋಲ್ ವಾಲ್ ಕೊಟ್ಬಿಟ್ಟಿದ್ದೀವಿ. ಅಂದರೆ ಪ್ರತಿ ವಾಶ್ರೂಮ್ಸ್ನೂ ಇನ್ ಕೇಸ್ ಏನಾದ್ರು ರಿಪೇರ್ ಅಂತ ಬಂದರೆ ನೀವು ಸಿಂಟೆಕ್ಸ್ ಒಳಗೆ ಆಫ್ ಮಾಡೋಂಥ ಅಗತ್ಯ ಇಲ್ಲ, ಇಲ್ಲೇ ಆಫ್ ಮಾಡಿ ಈ ಬಾತ್ರೂಮ್ ವರ್ಕ್ ಮಾಡ್ಬೋದು, ಬೇರೆ ಯಾವ ಬಾತ್ರೂಮ್ ಎಫೆಕ್ಟ್ ಆಗಲ್ಲ. ಸೊ ಇದು ಅಷ್ಟೇ ಹ್ಯಾಂಗಿಂಗ್ ವಾಲ್ ಕಮೋಡು. ಆ್ಯಂಡ್ ಡ್ರೈನ್ಸು ಅಷ್ಟೇ ನೀವು ನೋಡಿರ್ಬೋದು, ಕನ್ಸೀಲ್ಡ್ ಡ್ರೈನ್ಸ್ ಇರುತ್ತೆ. ನಿಮ್ಗಲ್ಲಿ ಯೂಶಲಿ ಹಳೆ ಜಾಲಿಗಳು ಯಾವುದು ಕಾಣಲ್ಲ. ಎಸ್, ಅಂದರೆ ಏನು ಬೆನಿಫಿಟ್ ಸರ್ ಅದರಿಂದ? ಕಾಣಲ್ವಲ್ಲ ಸರ್, ಜಾಲಿ ನೀವು ಯೂಶಲಿ ಸ್ಟೀಲ್ ಕಲರ್ ಇರುತ್ತೆ, ಇದು ಮಾರ್ಬಲ್ ಫಿನಿಶೇ ಕಾಣ್ತಾ ಇದೆ ನಿಮ್ಮದು. ಸಣ್ಣ ಗ್ಯಾಪಲ್ಲಿ ನೀರು ಹೋಗುತ್ತೆ ಅಷ್ಟೇ. ಸೊ ಲುಕ್ ಹಾಳಾಗಲ್ಲ ನಿಮಗೆ. ಎಸ್, ಏನು ಲಕ್ಸುರಿ ಸರ್ ಇದು ಮನೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್ 3 ಇದು.
ಟೋಟಲ್ ಸೆಕೆಂಡ್ ಫ್ಲೋರಲ್ಲಿ ಎಷ್ಟು ರೂಮ್ ಇದೆ ಸರ್? ಸೆಕೆಂಡ್ ಫ್ಲೋರ್ 3 ರೂಮ್ ಇದೆ ಸರ್. 3 ರೂಮ್ ಇದೆ. 3 ರೂಮ್ ಇದೆ, ಹೌದು. ಸೊ ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಇದೆ. ಫಸ್ಟ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಓಕೆ. ಸೊ ಇದು ಅಗೈನ್ ಪ್ಯಾನಲ್ಸ್ ಎಲ್ಲ ಅಗೈನ್ ಅಕ್ರಿಲಿಕ್ ಮೆಟೀರಿಯಲ್ ಯೂಸ್ ಮಾಡಿಬಿಟ್ಟು ಪ್ಯಾನಲಿಂಗ್ ಮಾಡ್ಕೊಂಡು, ಯೂಶಲಿ ಕುಷನ್ ಎಲ್ಲ ಕಡೆ ನೋಡಿರ್ತೀರಾ, ಕುಷನ್ ನಾವು ಅಲ್ಲಿ ಬೇರೆ ರೂಮ್ಸಲ್ಲೆಲ್ಲ ಮಾಡಿದ್ದೀವಿ. ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತೇಳಿ ಫ್ಲೋರಲ್ದು ವಾಲ್ ಪ್ಯಾನಲ್ಸ್ ಹಾಕೊಂಡಿದ್ದೀವಿ. ಆ್ಯಂಡ್ ಇದು ಅಗೈನ್ ಎಲ್ಲ ಏನು ಕಾಣ್ತಿದೆ ಎಲ್ಲ ಇಡೀ ಮನೇಲಿ ಇರೋದೆಲ್ಲ ಪೂರ್ತಿ ಟಾಲ್ ಕರ್ಟನ್ಸ್, ಯಾವುದು ರಾಡ್ ಹಾಕಿರೋದೆಲ್ಲ ಸೀಲಿಂಗಿಂದ ಬಂದಿರೋದನ್ನೇ. ಆ್ಯಂಡ್ ಎಲ್ಲ ಆಟೋಮೇಟೆಡ್. ಇದೊಂದು ಬಾಲ್ಕನಿ ಇದೆ, ಇದೊಂದು ಕರ್ವ್ ಶೇಪಲ್ಲಿ ಟ್ರೈ ಮಾಡಿದ್ದೀವಿ. ಸೂಪರ್. ಗ್ಲಾಸ್ನು ಕೂಡ ಕರ್ವ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಬ್ಯೂಟಿಫುಲ್ ಆಗಿ ತರೋದಕ್ಕೆ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಸೊ ಇದು ಅಗೈನ್ ಎಲ್ಲ ಇದು ಕೂಡ ಟೀಕ್, ಬಾಲ್ಕನಿ ಡೋರ್ಸ್ ವಿಂಡೋಸ್ ಎಲ್ಲ ಟೀಕೆ. ಸಣ್ಣದು ಸೀಟಿಂಗ್ ಇದೆ, 2 ಸೋಫಾ 2 ಸೀಟರ್ ಸೋಫಾ ಇದೆ, ಅದು ಟಿವಿಗೆ ಪ್ಯಾನಲಿಂಗ್ ಮಾಡಿದ್ದಾರೆ. ನೈಸ್. ಎಂಟೈರ್ ಬಿಲ್ಡಿಂಗ್ಗೆ ಹೋಮ್ ಆಟೋಮೇಷನ್ ಅಲ್ಲ ಸರ್? ಎಲ್ಲ ಕಂಪ್ಲೀಟ್ ಹೋಮ್ ಆಟೋಮೇಷನ್ ಸರ್. ಆ್ಯಂಡ್ ಇದು ಅದ್ರದ್ದು ವಾಕ್ ಇನ್ ವಾರ್ಡ್ರೋಬು. ನೈಸ್. ಆ್ಯಂಡ್ ಇದು ಕೂಡ ಎಲ್ಲ ವಿತ್ ಪ್ರೊಫೈಲ್ ಲೈಟ್ಸ್ ಇರುತ್ತೆ. ಡೋರ್ ಓಪನ್ ಆಗ್ತಾ ಇದ್ದಂಗೆ ಸೆನ್ಸ್ ಆಗಿ ಲೈಟ್ಸ್ ಓಪನ್ ಆಗುತ್ತೆ. ಸೂಪರ್. ಇಲ್ಲೊಂದು ಮಿರರ್ ಇದೆ. ಇದು ಇದ್ರದ್ದು ಪ್ಯಾನಲ್ ಸರ್ ಇದು? ಇದು ಅದು ಚಾರ್ಕೋಲ್ ಶೀಟ್ ಸರ್. ಚಾರ್ಕೋಲ್ ಶೀಟ್ಸ್ ನೋಡಿ ಯಾವ ಥರ ಇದೆ ಒಳಗಡೆ. ಇದು ಅಗೈನ್ ಇದು ಬ್ಲ್ಯಾಕ್ ಥೀಮ್, ಮ್ಯಾಟ್ ಬ್ಲ್ಯಾಕ್. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಒಂದೊಂದು ವಾಶ್ರೂಮಲ್ಲಿ ಒಂದೊಂದು ಕಲರ್ನ ಯೂಸ್ ಮಾಡಿದ್ದೀರಾ. ಎಲ್ಲ ಮ್ಯಾಟ್ ಬ್ಲ್ಯಾಕ್, ಇನ್ಕ್ಲೂಡಿಂಗ್ ಕಮೋಡ್ ಸಮೇತ ನಾವು ಅದನ್ನ ಆದಷ್ಟು ಮ್ಯಾಚ್ ಮಾಡಕ್ಕೆ ಟ್ರೈ ಮಾಡಿದ್ದೀವಿ. ಮ್ಯಾಚಿಂಗು ಇರಬೇಕು, ಡಿಫ್ರೆಂಟ್ ಆಗೂ ಇರಬೇಕು. ಹೌದು. ಈ ಸೆಕೆಂಡ್ ಫ್ಲೋರ್ ಅಲ್ಲಿ 3 ರೂಮ್ಗಳು ಇರ್ತಕ್ಕಂಥದ್ದು. ಸೊ ಆಗ್ಲೇ ಅದನ್ನೊಂದು ನೋಡಿದ್ವಿ, ಮಾಸ್ಟರ್ ಬೆಡ್ರೂಮ್ 2 ಅದು. ಸೊ ಅದಾದ್ಮೇಲೆ 3 ಸೆಕೆಂಡ್ ರೂಮ್ ನೋಡಿದ್ವಿ. ಹೌದು. ಸೊ ಇನ್ನೊಂದು ಇದು 3ನೇ, ಇದು ಕಿಡ್ಸ್ ರೂಮ್. ಇದನ್ನು ಟೀ ಕುಡ್ಡ ಸರ್? ಇದು ಟೀಕೆ ಸರ್. ಇದೊಂದು ಮಾತ್ರ WPC, ಬಿಕಾಸ್ ವಾಟರ್ ಪ್ರೂಫ್ ಇರಲ್ಲ ಅಂದ್ಬಿಟ್ಟು. ಓಕೆ. ಸೊ ಇದು ಅಗೈನ್ ಪ್ಯಾನಲಿಂಗ್. ವಾಲ್ಪೇಪರ್ ಅಲ್ವಾ? ಇದು ವಾಲ್ಪೇಪರ್. ಪ್ಯಾನಲಿಂಗ್ ಮಾಡಿ ಅದ್ರ ಮೇಲೆ ವಾಲ್ಪೇಪರ್ ಮಾಡಿರೋದು. ಇದೊಂದು ಕಿಡ್ಸ್ ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ಹೈಟ್ ಮಾಡಿ, ಇದೆಲ್ಲ ಪೂರ್ತಿ ಸ್ಟೋರೇಜ್ ಆಕ್ಚುಲಿ ಇದೆ ಸರ್. ಫುಲ್ ಮಂಚದ ಕೆಳಗಡೆ ಇರೋದೆಲ್ಲ ಸ್ಟೋರೇಜ್. ಮೇ ಬಿ ಹತ್ಕೊಂಡು ಹೋಗ್ಲಿ ಅದಕ್ಕೆ ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ಸ್ಟೋರೇಜ್ ಪರ್ಪಸ್ ಇದೆ, ಯೂಸ್ ಇದೆ, ಸ್ಟೋರೇಜ್ ಇದೆ. ಪ್ಲಸ್ ಮೆಟ್ಲು ತರ ಹತ್ಕೊಂಡು ಹೋಗ್ಬೋದು. ಇದು ಸ್ಟಡಿ ಯೂನಿಟ್ ಮಕ್ಕಳಿಗೆ. ಆ ಕಡೆಯಿಂದ ಒಬ್ರು ಹೇಳ್ಕೊಟ್ರಿ, ಈ ಕಡೆ ಓದೋದಕ್ಕೆ ಈಸಿ ಆಗುತ್ತೆ. ಈ ಬೆಡ್ ಇದ್ರಲ್ಲ ಮ್ಯಾಟ್ರಸ್, ಅದ್ರ ಕೆಳಗಡೆನೂ ಸ್ಟೋರೇಜ್ ಆಪ್ಷನ್ ಇದೆ. ಅದು ಸ್ಟೋರೇಜ್. ಅಂಡ್ ಇದು ಪ್ರಿಂಟೆಡ್ ಗ್ಲಾಸ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದು. ನೋಡಿ ಏನು ಮ್ಯಾಟ್ರಸ್ ನೋಡ್ತಾ ಇದ್ರು, ಇದ್ರ ಕೆಳಗಡೆನೂ ಕೂಡ ಸ್ಟೋರೇಜ್ ಇದೆಯಂತೆ. ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಏನೇನು ಸ್ಪೇಸ್ ಇದೆಯೋ ಅದನ್ನು ಕೂಡ. ಅದ್ರ ಜೊತೆಗೆ ಲಕ್ಸುರಿಯಸ್ ಕೂಡ ಇರಬೇಕು. ಆ್ಯಂಡ್ ಅದೆಲ್ಲ ಪಿಂಕ್ ಕಾನ್ಸೆಪ್ಟಲ್ಲಿ ಕಿಡ್ಸ್ ರೂಮ್ ಇರೋದ್ರಿಂದ ಪಿಂಕ್ ಎಲ್ಲ ಕಂಪ್ಲೀಟ್ ಪಿಂಕ್ ಮೇಂಟೈನ್ ಮಾಡಿದ್ದೀವಿ. ಓಕೆ. ಇದೆಲ್ಲ ಕಂಪ್ಲೀಟ್ ಹೈಡ್ರಾಲಿಕ್ ಸ್ಟೋರೇಜ್. ಓಕೆ. ಇದೊಂಥರ ಸೂಪರ್ ಆಗಿದೆ ಸರ್, ವಿತ್ ಸ್ಟಡಿ ಟೇಬಲ್ ಥರನೂ ಇದೆ. ಹೌದು, ಈ ಕಡೆಯಿಂದ ಚೇರ್ ಹಾಕೊಂಡು ಸ್ಟಡಿ ಟೇಬಲ್ ಥರ ಯೂಸ್ ಮಾಡ್ಬೋದು, ಆ ಕಡೆಯಿಂದ ಇನ್ನೊಬ್ರು ಹೇಳ್ಕೊಡ್ಬೋದು. ಓಕೆ. ಸೊ ಇದಾಗೇನು ಇದಕ್ಕೆ ಬಾಲ್ಕನಿ. ಇದೇನು ಪಾಲಿಶ್ ಆಗಿಲ್ವಾ ಸರ್? ಇನ್ನು ಪಾಲಿಶ್ ಆಗಿಲ್ಲ ಅದಕ್ಕೆ. ಓಕೆ. ಏನು ಕ್ಲಾಡಿಂಗ್ ಸರ್? ಕಾಬಲ್ ಸ್ಟೋನ್ ಸರ್, ಇದು ಸ್ಟೋನ್ ಕ್ಲಾಡಿಂಗ್ ಇದು. ಓಕೆ. ಇದಿಷ್ಟೇನಾ? ಇದಕ್ಕೆ ನಾನು ಪಾಲಿಶ್ ಆಗ್ಬೇಕಾ? ಇದಕ್ಕೂ ಕೂಡ ಇದಕ್ಕೂ ಇನ್ನೂ ಒಂದು ರೌಂಡ್ ಪಾಲಿಶ್ ಆಗಬೇಕು, ಇನ್ನೂ ಲಕ್ಸುರಿ ಕಾನ್ಸೆಪ್ಟ್, ಇನ್ನೂ ಜಾಸ್ತಿ ಹೈಲೈಟ್ ಆಗುತ್ತೆ ಅದು. ಓಕೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಎಲ್ಲ ರೂಮ್ಸ್ಗಳಿಗೂ ಕಂಪಲ್ಸರಿ ಬಾಲ್ಕನಿ ಇದೆ. ಆ್ಯಂಡ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೆಂಟಿಲೇಷನ್ಸ್ಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಸೊ ನೋಡಿ, ಮನೆ ಎಂಟೈರ್ ಮನೆ ಆಟೋಮೇಷನ್ ಅಂದರೆ ಕಂಪ್ಲೀಟ್ ಕಂಟ್ರೋಲಿಂಗ್ ಇದೆ. ನೋಡಿ ಅಲ್ಲೂ ಕೂಡ ಕ್ಯಾಮ್ರಾ ಫಿಟ್ ಮಾಡಿದ್ದಾರೆ, ನೀವು ನೋಡ್ತಾ ಇದ್ರೆ. ಕೆಳಗಿಂದ ಎಂಟೈರ್ ಮನೆಗೆ ಕ್ಯಾಮ್ರಾಗಳಿದ್ದಾವೆ. ಸೊ ಅದ್ರ ಬಗ್ಗೆನೂ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಸೊ ಡಿಫ್ರೆಂಟಾಗಿ ಹೆಂಗೆ ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ಈ ಸೆಕ್ಯೂರಿಟಿ ರಿಲೇಟೆಡ್ ಆಗಿ ಇನ್ನೊಂದು ವಿಡಿಯೋ ಮಾಡಬೇಕಾಗುತ್ತೆ ಸರ್. ಹಾಂ. ಅದು ನೋಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಕ್ಯಾಮ್ರಾ ಅವಶ್ಯಕತೆ, ಏನಕ್ಕೆ ನಾವು ಯೂಸ್ ಮಾಡಬೇಕು, ಎಷ್ಟು ಇಂಪಾರ್ಟೆನ್ಸ್ ಅದು ಇದೆ ಅದರಿಂದ ಅಂದ್ಬಿಟ್ಟು ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋ ಅದನ್ನು ತೋರಿಸ್ತೀನಿ ನಿಮಗೆ. ಅಷ್ಟಿದೆ, ಯಾಕಂದರೆ ಈ ಥರನ ಕಟ್ಬೋದು ಅನ್ನೋದಕ್ಕೆ ತೋರಿಸಿದ್ದೀನಿ ಅಷ್ಟೇ. ಕನ್ಸ್ಟ್ರಕ್ಷನ್ ಈ ಥರನ ಮಾಡ್ಬೋದು ಅಂತೇಳಿ. ಸೊ ಇದು ಕಿಡ್ಸ್ ರೂಮ್ ಆಯಿತು. ಇದೊಂದು ವಾಶ್ರೂಮ್. ಒಂದು ವಾಶ್ರೂಮಲ್ಲೂ ಕಾಂಪ್ರಮೈಸ್ ಆಗಿಲ್ವಲ್ಲ ಸರ್? ಸ್ಪೇಸ್ ಆಗಿರ್ಬೋದು, ಕಲರು, A to Z. ಸೂಪರ್. ಲೈಟ್ ನೋಡ್ಬೋದು. ಏನಕ್ಕೆ ಆ ಥರ ಲೈಟು? ಅದು ಕ್ರೋಮೋಥೆರಪಿ ಅಂತ ಕರಿತೀವಿ ಸರ್. ಅದು ಏನು ಕರೆಂಟ್ ಇಲ್ಲ, ಅದಕ್ಕೆ ನೀರಿನ ಪವರಿಂದ ಹೈಡ್ರೋ ಎನರ್ಜಿಯಿಂದ ಬರ್ತಾ ಇರುವಂಥ ಲೈಟ್ ಅದು. ಸೊ ಕಿಡ್ಸಿಗೆ ಅದೇ ಥರನೇ ಇಷ್ಟ ಅಲ್ವಾ ಲೈಟ್ ಇಟ್ಟಿದ್ರೆ? ಸೊ ಅದು ಕ್ರೋಮೋಥೆರಪಿ ನೋಡಿ, ಲೈಟ್ ಆಫ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಓಕೆ. ಶವರಿಂದ ನೀರಿಂದ ಬರ್ತಾ ಇರೋದು ಅದನ್ನು ಕ್ರೋಮೋಥೆರಪಿ ಅಂತ ಕರಿತೀವಿ. ಆ್ಯಕ್ಚುಲಿ
ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ಇದಾಗಿಲ್ಲ ಅದು, ಬಟ್ ಕ್ರೋಮೋಥೆರಪಿ ಅನ್ನೋ ಕಾನ್ಸೆಪ್ಟ್ ನಮ್ಗೆ. ಲೈಟ್ ಎಲ್ಲ ಆನ್ ಮಾಡೋದು ಏನು ಆನ್ ಇಲ್ಲ ಸರ್, ಇದು ಜಸ್ಟ್ ನೀರು ಆನ್ ಮಾಡ್ಬೇಕಷ್ಟೇ. ನೀವು ಆನ್ ಮಾಡಿದ್ರೆ ನೋಡಿ ಆಟೋಮೆಟಿಕ್ ನೀರು ಆನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಅಂಡ್ ಅದೆಲ್ಲ ವಾಲ್ ನಿಚಸ್. ಯೂಶಲಿ ಏನಂದ್ರೆ ಈಗ ಎಲ್ರಿಗೂ. ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿದೆ, ನೀವೆಲ್ಲೂ ಆ ಫಿಟ್ಟಿಂಗ್ಸ್ ಹಾಕೋತಾರೆ ಸೋಪ್ ಇಡೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು, ಇವತ್ತು ಏನೂ ಮಾಡಿಲ್ಲ, ಫುಲ್ ಗ್ರಾನೈಟ್ ಯೂಸ್ ಮಾಡಿದ್ದೀರಾ. ವಾಲ್ ನಿಚಸ್ ಸೂಪರ್. ಸೊ ಹಾಗೆ ಬೇರೆ ಯಾವುದೋ ಒಂದು ಎಕ್ಸ್ಟ್ರಾ ಐಟಮ್ಸ್ ಹಾಕೊಳ್ಳೋ ಬಂದು ಇದ್ರದೇ ಅಂತ. ಇದು ಮ್ಯಾಟ್ ಬ್ಲ್ಯಾಕ್ ಆಗಿ ಪುಟಾಣಿದೊಂದು ರೌಂಡ್ ಬೇಸಿನ. ಕಂಪ್ಲೀಟ್ ಯಾವುದೇ ಫ್ಲೋರ್ಗೆ ಹೋಗ್ಬೇಕಂದ್ರೂ ಕೂಡ ಲಿಫ್ಟ್ ಇದೆ. ಹೌದು, ಲಿಫ್ಟ್ ಇದೆ, ಸ್ಟೈರ್ ಕೇಸ್ ಇದೆ, ಕಾರ್ ಪಾರ್ಕಿಂಗ್ ಅಲ್ಲೇ. ಅಂಡ್ ಲಿಫ್ಟ್ ಸಮೇತ UPS ಅಲ್ಲಿ ವರ್ಕ್ ಆಗುತ್ತೆ. UPS ಅಲ್ಲಿ. ಹೌದು, ಸೂಪರ್. ಅಂಡ್ ಕಂಪ್ಲೀಟ್ ಬಿಲ್ಡಿಂಗ್ ಎಲೆಕ್ಟ್ರಿಸಿಟಿ ಮಾತ್ರ ಅಲ್ಲ, ಇದ್ರ ಈ ವಿಡಿಯೋ ಬಗ್ಗೆ ತುಂಬಾ ನಾವು ಮಾತಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ. ಕಂಪ್ಲೀಟ್ ಬಿಲ್ಡಿಂಗ್ ಸೋಲಾರ್. ಓಕೆ ಓಕೆ, ಕ್ಲೋಸ್ ಮಾಡಿ. ಸೊ ಈಗ ಥರ್ಡ್ ಫ್ಲೋರಿಗೆ ಬಂದಿದ್ವಲ್ವಾ ಸರ್? ಹೌದು, ಥರ್ಡ್ ಫ್ಲೋರಲ್ಲಿ ಇನ್ನೊಂದು ಗೆಸ್ಟ್ ರೂಮ್ ಇದೆ. ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದೀವಿ ಇದನ್ನ. ಓಕೆ ಓಕೆ, ಗೆಸ್ಟ್ ರೂಮ್ ಇದೇನು ಸಿಂಪಲ್ಲ ಸರ್. ಸೊ ಇದೊಂದು ವಾರ್ಡ್ರೂಮ್ ಇದೆ. ಸೊ ಯೂಶಲಿ ನೀವು ಡ್ರಾಯರ್ಸ್ಗಳನ್ನ ಒಳಗಡೆ ನೋಡಿರ್ತಾರೆ. ನಾವು ಸ್ವಲ್ಪ ಸ್ಟೋರೇಜ್ ಕನ್ಸಂಪ್ಷನ್ಗೋಸ್ಕರ ವಾರ್ಡ್ರೂಮ್ ಡ್ರಾಯರ್ಸ್ ಕೆಳಗಡೆ ಇದೆ, ವಾರ್ಡ್ರೂಮ್ಸ್ ಮೇಲಿದೆ. ಸೂಪರ್. ಮೇಲ್ ಲಾಫ್ಟ್ ಇದೆ. ಅಂಡ್ ಇದಕ್ಕೊಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಅಂಡ್ ಇದನ್ನೊಂದು ಥೀಮಲ್ಲಿ ಮೇಂಟೈನ್ ಮಾಡಿದ್ವಿ. ಇದು ಕಂಪ್ಲೀಟ್ ಶವರ್ ಪ್ಯಾನೆಲ್ ಜಾಗವಾ ಅದು. ಇವೆಲ್ಲ ಕಾಸ್ಟ್ಲಿ ಆಗುತ್ತೆ ಸರ್ ಫಿಟ್ಟಿಂಗ್ಸ್? ಇಲ್ಲ, ಕಂಪ್ಯಾರಿಟಿವ್ಲಿ ಶವರ್ ಪ್ಯಾನೆಲ್ ಕಡಿಮೆ ಆಗುತ್ತೆ. ಬಟ್ ಈ ಮೇಲೆ ಕನ್ಸೀಲ್ಡ್ ಫಿಟ್ಟಿಂಗ್ಸ್ ಅಂತ ನಾವೇನು ವಾಲಲ್ಲಿ ಫಿಟ್ ಮಾಡಿದೀವಿ, ಅದು ಬ್ರ್ಯಾಂಡ್ ಮೇಲೆ ಹೋಗುತ್ತೆ. ಓಕೆ. ಬಟ್ ಇರೋದ್ರಲ್ಲೇ ಕೋಲರ್ ಮತ್ತೆ ಹ್ಯಾಂಡ್ ಸ್ಕ್ರೂ ಅಂತ ಎರಡು ಬ್ರ್ಯಾಂಡ್ ಇದೆ. ದಟ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಅದು. ಓಕೆ ಓಕೆ. ಸೊ ಇಲ್ಲಿ ಅಗೈನ್ ಒಂದು ಡ್ರೆಸ್ಸಿಂಗು ಮತ್ತೆ ಸ್ಟೋರೇಜ್ ಎರಡು ಆಗೋ ಥರ. ಓಕೆ. ಈಗ ಥರ್ಡ್ ಫ್ಲೋರಲ್ಲಿ ಎಷ್ಟು ರೂಮ್ ಇದೆ ಸರ್? ಸರ್ ಥರ್ಡ್ ಫ್ಲೋರಲ್ಲಿ ಒಂದು ಹೋಮ್ ಥಿಯೇಟರ್, ಸಾರಿ ಒಂದು ಗೆಸ್ಟ್ ರೂಮ್ ಇದೆ, ಒಂದು ಜಿಮ್ ಇದೆ, ಆ್ಯಂಡ್ ಇದು ಒಂದು ಹೋಮ್ ಥಿಯೇಟರ್. ಹೋಮ್ ಥಿಯೇಟರ್ ಇದು? ಹೋಮ್ ಥಿಯೇಟರ್ ಇದೆ, ಹೌದು. ಸೂಪರ್. ಇದೆಲ್ಲ ಟೀಕುಟೆ? ಇದು ಟೀಕುಟೆ. ಎಲ್ಲ ಡೋರ್ಸು ಎಲ್ಲ ವಿಂಡೋಸು ಟೀಕ್ ಇದೆ ಸರ್. ಸೊ ಇದು ಹೋಮ್ ಥಿಯೇಟ್ರು. ಸೂಪರ್ ಆಗಿ. ಯೂಶಲಿ ತುಂಬಾ ಖರ್ಚು ಮಾಡಿ ಹೋಮ್ ಥಿಯೇಟರ್ ಮಾಡ್ತಾರೆ, ಬಟ್ ಇದು ಅಷ್ಟು ಎಕ್ಸ್ಪೆನ್ಸಿವ್ ಅಲ್ಲ. ಸಿಂಪಲ್ ಆಗಿ ಬಡ್ಜೆಟ್ ಅಲ್ಲಿ 4-5 lakhs ಒಳಗಡೆ ನಾವು ಮಾಡ್ಕೊಂಡ್ರಂತ ಒಂದು ಹೋಮ್ ಥಿಯೇಟರ್. ಓಕೆ 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 ಓಕೆ, ಸೂಪರ್. ಸೊ ಇದು ಅಗೇನ್ ರಿಕ್ಲೈನರ್ಸ್ ಇದೆ. ಇದಕ್ಕೆ ಬೇಕಾರೆ ಆ ಕಡೆ ಪೂರ್ತಿ ರಿಕ್ಲೈನರ್ಸ್. ನೀವು ಪುಷ್ ಮಾಡೋದು ಹಿಂದೆ ಅಲ್ವಾ? ಸೊ ಹಿಂದಕ್ಕೆ. ಸೊ ಏನು ಕಂಫರ್ಟ್ ಇದೆ ಸರ್. ಸೊ ಇಲ್ಲಿಂದನೇ ಈ ಪ್ರಾಜೆಕ್ಟ್ರು ಶೋ ಆಗುತ್ತೆ ನೋಡ್ತಕ್ಕಂಥದ್ದು. ಕಂಪ್ಲೀಟ್ AC ನಾ ಸರ್? ಕಂಪ್ಲೀಟ್ AC ಇದೆ ಸರ್. ಸೂಪರ್. AC ಇದೆ, ಬ್ಯಾಕಪ್ ಕೂಲರ್ಸ್ ಇದೆ. ಏನು ಸರ್ ಇದು ಫೀಲು? ಬಹುಶಃ ನೀವು ಥಿಯೇಟ್ರಿಗೆ ಹೋಗಂಗಿಲ್ಲ ಅನ್ಸುತ್ತೆ. ಲಕ್ಸುರಿ ಲೈಫ್ ಸ್ಟೈಲ್ ಅಂತಾರಲ್ವಾ, ಸೊ ಈ ಮನೇಲಿ ನೋಡೋದಕ್ಕೆ ಸಿಕ್ತು ನಮಗೆ. ಸೊ ಇದು ಸೀಟರ್ ಸೋಫಾ ಅಂತ ಕರಿತೀವಿ ನಾವು. ಸ್ವಲ್ಪ ಡಿಫ್ರೆಂಟ್ ಆಗಿ. ಸೊ ಮಲ್ಕೊಂಡು ಕೂಡ ಆರಾಮಾಗಿ ಮಲ್ಕೊಂಡು ಒಂದಷ್ಟು ಬೀನ್ ಬ್ಯಾಗ್ಸ್ ಹಾಕೋಬಹುದು. ಇದೆಲ್ಲ ಕಂಪ್ಲೀಟ್ ವುಡನ್ ಸ್ಟ್ರಿಪ್ಸ್ ಇದು. ಸೊ ವುಡನ್ ಸ್ಟ್ರಿಪ್ಸ್ ಅಂದ್ರೆ ವುಡನ್ ಟೈಲ್ಸ್ ತರ ವುಡನ್ ಫಿನಿಶಿಂಗ್ ಕೆಳಗಡೆ ವಾಕಿನ್ ವಾರ್ಡ್ರೋಬ್ಸ್ ಅಲ್ಲಿ ಇದೆ. ಇದೆಲ್ಲ ಅಗೇನ್ ಪ್ಯಾನಲಿಂಗ್ ಮಾಡಿ ಥಿಯೇಟರ್ ಫೀಲ್ ಬರಲಿ ಅಂತ ಸ್ವಲ್ಪ ಡಾರ್ಕ್ ಮಾಡಿದೀವಿ. ಓಕೆ ಓಕೆ ಓಕೆ. ಸ್ಪೀಕರ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಯೂಸ್ ಮಾಡಿದೀವಿ. ಹೌದು ಸರ್, ಇದು ತುಂಬಾ ಎಕ್ಸ್ಪೆನ್ಸಿವ್ ಆಗಲಿ ಹೇಳ್ದಂಗೆ ಕಾಂಪ್ಯಾಕ್ಟ್ ಆಗಿ ಮಾಡಿದೀವಿ. ಬಟ್ ಎಲ್ಲ ಸೋನಿ. ಓಕೆ ಓಕೆ. ಸೋನಿದೆ ಸ್ಪೀಕರ್ಸ್. ನೀವು ಆ ಫೀಲ್ ಗೊತ್ತಾಗುತ್ತೆ ಬಹುಶಃ. ನೀವು ಎಫೆಕ್ಟ್ ಸರೌಂಡ್ ನಿಮಗೆ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ಸ್ ಅದು, ಅಂಡ್ ಸೋನಿದು ಪ್ರೊಜೆಕ್ಟರ್ಸ್. ನೀವು ಆ ಕ್ಲಾರಿಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಫೆಕ್ಟ್ ಸರಿಯಾಗಿತ್ತು ಸರ್. ಅಂಡ್ ಅದು ಒಂದು ಬ್ಲೈಂಡ್ಸ್ ಇದೆ, ವೆಂಟಿಲೇಷನ್ಗೆ ಎಲ್ಲೂ ತೊಂದರೆ ಆಗದೆ ಇರಲಿ ಅಂತೇಳಿ. ಬೇಕಂದ್ರೆ ಇನ್ ಕೇಸ್ ಆಫ್ ಸೇಫ್ಟಿ ರೀಸನ್ಸ್ಗೋಸ್ಕರ ಫುಲ್ಲಿ ಕ್ಲೋಸ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ವಿಂಡೋಸ್ ಇದೆ. ಬಟ್ ನೀವು ಆ ಕರ್ಟನ್ ಕ್ಲೋಸ್ ಮಾಡಿದ್ರೆ 1 ಇಂಚ್ ಬೆಳಕು ಕೂಡ ಬರಲ್ಲ. ಓಕೆ 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 ಓಕೆ. ಪೂರ್ತಿ ಕ್ಲೋಸ್. ಎಸ್, ಇನ್ಕ್ಲೂಡಿಂಗ್ ಆ ಪ್ಯಾನಲ್ಸ್ ಅಷ್ಟೇ. ಸ್ಕ್ರೀನಿಂಗ್ ಸೈಡ್ ಆಗೋದು ತುಂಬಾ ಸಾಫ್ಟ್ ಇದೆ. ಸಾಫ್ಟ್ ಕ್ಲೋಸರ್, ಸೌಂಡ್ ಆಗಲ್ಲ, ಏನಿಲ್ಲ. ಸೂಪರ್. ನೋಡಿ, ಹೋಮ್ ಥಿಯೇಟ್ರು ಮನೇಲೆ ಹೋಮ್ ಥಿಯೇಟ್ರು. ಥಿಯೇಟ್ರಿಗೆ ಏನಕ್ಕೆ ಹೋಗ್ಬೇಕು? ಥರ್ಡ್ ಫ್ಲೋರು. ಇಲ್ಲಿಂದ ಪಕ್ಕದಲ್ಲೇ ಜಿಮ್ ಇದೆ. ಇದು ಜಿಮ್.
ಸೆಟಪ್ ಮಾಡಬೇಕು, ಇನ್ನು ಇಕ್ವಿಪ್ಮೆಂಟ್ಸ್ ಬರುತ್ತೆ. ಬಟ್ ಜಿಮ್ ಪ್ರಾವಿಷನ್ ಮಾಡಿ ಬಿಟ್ಕೊಂಡಿದ್ವಿ ಒಂದೆರಡು ಇಕ್ವಿಪ್ಮೆಂಟ್ಸ್. ಇನ್ನು ಹಾಕ್ಬೋದು, ಒಂದು ಮಲ್ಟಿ ಸ್ಟೇಷನ್ ಬರುತ್ತೆ ಇಲ್ಲಿ. ಮೆಟೀರಿಯಲ್ಸ್ ಇನ್ನೂ ಜಾಸ್ತಿ ಹಾಕ್ಬೇಕು. ಆಗುತ್ತೆ. ಸೊ ಇದೆಲ್ಲ ಹಾಗೆ ಜೀಬ್ರಾ ಬ್ಲೈಂಡ್ಸ್ ಅಂತ ಕರಿತೀವಿ. ನೈಸ್. ಇದು ಬೇಕಾದ್ರೆ ನೀವು ಪ್ರಿಂಟೆಡು ಮಾಡ್ಬೋದು. ನಿಮ್ದು ಯಾರ್ದೋ ಫೋಟೋ ಬೇಕು, ಇನ್ಯಾರ್ದೋ ಕ್ಲೈಂಟ್ಸ್ ಇನ್ನೇನೋ ನಮ್ಮ ಪಿಕ್ಚರ್ ಇದೆ ಅಂದರೆ ಅದನ್ನು ಬೇಕಾದ್ರೆ ಮಾಡ್ಬೋದು. ಆ್ಯಂಡ್ ನೀವೆಲ್ಲ ಈ ಡೋರ್ಸ್ ನೋಡ್ಬೋದು. ಇದೆಲ್ಲ ಯೂಶಲಿ ನಾರ್ಮಲ್ ಹೈಟ್ ಅಲ್ಲ, ಟಾಲ್ ಇದೆ. ಯೂಶಲಿ 7 ಫೀಟ್ ಡೋರ್ ನೋಡಿರ್ತಾರೆ, ಬಟ್ ಇದೆಲ್ಲ 8 ಫೀಟ್ ಇದೆ. 8 ಅಡಿ ಡೋರ್ಗಳು ಎಲ್ಲವೂ ಕೂಡ, ಎಲ್ಲ ವಾಸ್ಕಲ್ಸ್, ಎಲ್ಲ ವಿಂಡೋಸ್ ಎಲ್ಲ 8 ಫೀಟ್ ಇದೆ. ಸೊ ಇದೊಂದು 4 ಫೀಟ್ ವೈಡ್ ಒಂದು ಆಚೆ ಕಡೆ ಟೆರೇಸ್ ಗಾರ್ಡನ್ಗೆ ಎಕ್ಸಿಟ್ ಇದು. ಸೊ ಇದು 8 ಅಡಿ, ಇದು 8 ಅಡಿ ಇದೆ ಸರ್. 3.5 ಅಡಿ, 4 ಅಡಿ, 4 ಅಡಿ. ಹೌದು ನೋಡಿ 4 ಅಡಿಗೆ 8 ಅಡಿ ಡೋರ್ ಕೊಟ್ಟಿದ್ದಾರೆ ರೂಫಲ್ಲಿ. ಯೂಶಲ್ ರೂಫಿಗೆ ಬಂತು ಅಂದರೆ ಸ್ಟೀಲ್ ಡೋರು ಆ ಥರ ಏನೋ ಒಂದು ಇರಲಿ ಬಿಡಿ, ಯಾರು ನೋಡ್ತಾರೆ ಅಂತ ಹೇಳ್ಬೋದು. ನೋಡಿ ಡೋರ್ನ 8 ಅಡಿ ಕೊಟ್ಟಿದೆ. ಡಿಸೈನು ಇದು ಟೀಕುಡ್ ಅಲ್ಲ ಸರ್? ಪ್ಯೂರು ಅದು ಟೀಕ್. ಸೂಪರ್. ರೂಫಲ್ಲಿ ಏನಿದೆ ಸರ್ ಸ್ಪೆಷಲ್ಲು? ಸರ್ ರೂಫಲ್ಲಿ ನೀವಾಗಲೇ ಹೇಳ್ದಂಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಒಂದು ಸೀಟಿಂಗ್ ಏರಿಯಾ ಇದೆ, ಗಾರ್ಡನ್ ಇದೆ. ನೈಸ್. ಇದು ಬಂದು ಒಂದು ಮಾರ್ಬಲ್ ಸೀಟಿಂಗ್. ಏನಾದ್ರು ಇನ್ ಕೇಸ್ ಟಯರ್ಡ್ ಆಗಿ ಬಂದಾಗ ಡೇ ಎಂಡ್ ಮಾಡಿ ಇದೆಲ್ಲ ಮಾರ್ಬಲ್ ಸರ್? ಎಲ್ಲ ಮಾರ್ಬಲ್ ಸರ್. ಲಕ್ಸುರಿ ಅಂದರೆ ಲಕ್ಸುರಿನೇ ಇರ್ಬೇಕು, ಕೆಲವು ಕಾಂಪ್ರಮೈಸ್ ಆಗಂಗಿಲ್ಲ. ಸೀಟಿಂಗ್ ಮೇಲ್ಗಡೆ ಹಂಚಿದೆ, ಸ್ವಲ್ಪ ಇದು ರೆಟ್ರೋ ಸ್ಟೈಲ್ ಬರಲಿ, ಆ ಫೀಲ್ ಬರಲಿ, ಕೂಲ್ ಇರುತ್ತೆ ಅಂತ. ಕೂಲ್ ಇರುತ್ತೆ ಕೂಡ ಹಂಚು. ಆ್ಯಂಡ್ ಇದೊಂದು ಇಲ್ಲಿಗೆ ಒಂದು ಗ್ಯಾಸ್ ಔಟ್ಲೆಟ್ ತೊಗೊಂಡಿದ್ದು, ಬಾರ್ಬೇಕ್ ಯೂನಿಟ್ ಅಂತ ಕರಿತೀವಿ ನಾವು. ಓಕೆ. ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಬ್ಯಾಚುಲರ್ಸಿ ಬಾರ್ ಕೌಂಟರ್ ಅಂದ್ರೆ ತಪ್ಪಾಗಲ್ಲ, ಆರಾಮಾಗಿ ಎಂಜಾಯ್ ಮಾಡೋದಕ್ಕೆ. ನೋಡಿ ಆರಾಮ್ಸೆ ರಿಲೇಷನ್ಸ್, ಫ್ರೆಂಡ್ಸ್ ಯಾರಾದ್ರೂ ಚಿಲ್ ಅಪ್ ಮಾಡೋದು, ಖುಷಿಯಾಗಿ ಮಾಡ್ಬೋದು. ಒಂದು ಸ್ವಿಂಗ್ ಅನ್ನ ತೊಗೊಂಡಿದ್ವಿ, ಪೀಸ್ಫುಲ್ ಆಗಿ ಕುತ್ಕೋಬೋದು. ಮಿನಿ ಉಯ್ಯಾಲೆ ತಡೆಯುತ್ತೆ ಸರ್? ಆರಾಮಾಗಿ ಕುತ್ಕೊಳ್ಳಿ. ನಾನು ಚಿಕ್ಕ ಮಕ್ಳಿಗೆ ಏನಾದ್ರು ಹಾಕಿದ್ದೀರಾ? ಇಲ್ಲ, ಆರಾಮಾಗಿ ಇಬ್ರು ದೊಡ್ಡವರು ಆರಾಮಾಗಿ ಕುತ್ಕೋಬಹುದು. ಆರಾಮಾಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ ಮಾಡಿ, ಇಲ್ಲಾದ್ರೂ ಆರಾಮ್ಸೆ ಪೀಸ್ ಆಫ್ ಮೈಂಡ್ ತಗೋಬಹುದು. ಬಿಟ್ರೆ ಅಲ್ಲೂ ಕೂಡ ತಗೋಬಹುದು. ನೋಡಿ ಯಾವ ಥರ ಇದೆ, ಫುಲ್ ಮಾರ್ಬಲ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಒಂದಷ್ಟು ಗ್ರೀನರೀಸ್ಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ. ಇದು ಕಂಪ್ಲೀಟ್ಲಿ CNC. ಇದು ನೋಡ್ಬೋದು, CNC ಕಟಿಂಗ್, MSL ಅಲ್ವಾ? MSL. ಸೂಪರ್. ಇದು ಒಂದು 20-30 ಜಾಗ ಬೇಕು. ಸೊ ಇಷ್ಟು ಐಟಮ್ಸ್ ಮಿಷಿನ್ಸ್ ಇರುತ್ತೆ. ಹೌದು, ಮೇಲ್ಗಡೆ ಮುಖಾಂತರ ಸ್ವಿಮ್ಮಿಂಗ್ ಪೂಲ್ ಅಷ್ಟೆಲ್ಲ ಫೀಚರ್ಸ್ ಎಕ್ಸಾಕ್ಟ್ಲಿ. ಹೌದು, ಅದ್ರದ್ದು ಏನೇ ಮೇಂಟೆನೆನ್ಸ್ ಇದ್ರೂ ಆರಾಮಾಗಿ ಲಾಕ್ ಓಪನ್ ಮಾಡಿ ಮೇಂಟೆನೆನ್ಸ್ ಮಾಡ್ಕೊ.